ಹಾಯ್ ಸರ್, ವೆಲ್ಕಮ್ ಟು KBR ಮ್ಯೂಸಿಕ್ಸ್. ಇವತ್ತು ನಾವು ಫಿನಾನ್ಸ್ ಬಗ್ಗೆ ನನಗೊಂದು ಕೆಲವೊಂದಷ್ಟು ಕ್ವಶನ್ಸ್ ಇದೆ, ಅದನ್ನು ನಿಮ್ಮ ಹತ್ರ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಜನರು ಹಣದಿಂದ ಹೋಗ್ತಾ ಇದ್ದಾರೆ, ಅವರು ಸ್ಟ್ರೆಸ್ಸಾಗಿ ಕ್ರಿಯೇಟ್ ಮಾಡ್ಕೋತಾ ಇದ್ದಾರೆ ಹಣದಿಂದ ಹೋಗಿ ಹೋಗಿ. ಆ್ಯಕ್ಚುಲಿ ಹಣದಿಂದ ಹೋಗೋದ್ರಿಂದ ಸ್ಟ್ರೆಸ್ ಕೇಸ್ ಆಗ್ತಾ ಇಲ್ಲ. ನಾವೇನು ಅಂದ್ಕೊಳ್ತಾ ಇದ್ವಿ, ಅವ್ರು ಓಡ್ತಾ ಇದ್ದಾರೆ, ಹಣದಿಂದ ಚೇಂಜ್ ಮಾಡ್ತಾ ಇದ್ದಾರೆ, ಆದ ಕಾರಣ ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೀವಿ ನಾವು. ಸೊ ಸರಿಯಾದ ಗಮನಿಸಿದರೆ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇರೋದು ಕೇವಲ ಕಂಪ್ಯಾರಿಸನ್ನಿಂದ. ಓಕೆ. ಸೊ ನಿಮಗೆ ಕಾರಿದೆ, ನನಗೆ ಕಾರಿಲ್ಲ, ನೀವು ಮನೆ ಪರ್ಚೇಸ್ ಮಾಡಿಬಿಟ್ರಿ, ನಾನು ಮನೆ ಪರ್ಚೇಸ್ ಮಾಡಿಲ್ಲ ಇನ್ನೂ. ಓಕೆ. ಸೊ ನಿಮ್ಮ ಮಕ್ಕಳು ಇಂಥ ಒಂದು ಒಳ್ಳೆ ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ನನ್ನ ಮಕ್ಕಳಿಗೆ ನಾನು ಫೀಸ್ಗೋಸ್ಕರ ನಾನು ಸ್ವಲ್ಪ ಕಾಂಪ್ರಮೈಸ್ ಆಗ್ತಾಯಿದ್ದೀನಿ. ಸೊ ದೀಸ್ ಆರ್ ಆಲ್ ಅಂದರೆ ಈ ಥರ ಒಂದು ಕಂಪ್ಯಾರಿಸನ್ಸಿಂದ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾಯಿದೆ. ಹಣನ ಚೇಂಜ್ ಮಾಡೋದ್ರಿಂದ ಸ್ಟ್ರೆಸ್ ಕೇಸ್ ಆಗ್ತಾಯಿಲ್ಲ. ಓಕೆ. ಸೊ ಯಾವತ್ತಿಗೂ ಕೂಡ ನಾವು ಮನಿನ ಚೇಂಜ್ ಮಾಡಲೇಬೇಕು. ಓಕೆ. ಸೊ ಯಾವುದು ಚೇಂಜ್ ಮಾಡಲಾರ್ದಂಗೆ ಸಿಗಲ್ಲ, ನಮಗೆ ಫ್ರೀಯಾಗಿ ಏನೂ ಸಿಗಲ್ಲ. ಸೊ ಅದು ನಾವು ಸಂಪಾದನೆ ಮಾಡಬೇಕು ಅಂತಂದರೆ ನಾವು ಅದು ತಕ್ಕಂಥ ಕಷ್ಟಪಡಲೇಬೇಕು, ಪ್ಲಾನ್ಸ್ ಮಾಡ್ಕೊಳ್ಳೇಬೇಕು, ಓಡಲೇಬೇಕು, ಅದು ಕಾಮನ್ ಅದು. ಬಟ್ ರ್ಯಾಟ್ ರೇಸ್ಗೂ ಇದಕ್ಕೂ ಡಿಫ್ರೆನ್ಸ್ ಇದೆ. ರ್ಯಾಟ್ ರೇಸ್ ಅಂದರೆ ಏನು ಅಂದರೆ ಆಲೋಚನೆ ಇಲ್ದಂಗೆ ಸುಮ್ಮನೆ ಓಡೋದು. ಅವ್ನು ನೀನು ನೋಡ್ತಿದ್ದೆ ಅಂತ ನಾನು ನೋಡೋದು, ನಾನು ನೋಡ್ತಿದ್ದೆ ಅಂತ ಇನ್ನೊಬ್ರು ಓಡೋದು. ಇದು ರ್ಯಾಟ್ ರೇಸಲ್ಲಿ ಬರುತ್ತೆ. ಸೊ ರ್ಯಾಟ್ ರೇಸಲ್ಲಿ ಬೀಳಬಾರ್ದು. ರ್ಯಾಟ್ ರೇಸಲ್ಲಿ ಬಿದ್ದರೆ ಏನಾಗುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಏನೂ ಆಲೋಚನೆ ಇರಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಆ ಅಪಾಯಿಂಟ್ಮೆಂಟಿಂದ ಈ ಅಪಾಯಿಂಟ್ಮೆಂಟು, ಅಲ್ಲಿಂದ ಅಲ್ಲಿಗೆ ಹೋಗಬೇಕು, ಮತ್ತೆ ಮುಗಿಸ್ಕೋಬೇಕು, ರಾತ್ರಿ 10 ಗಂಟೆಗೆ ಸುಸ್ತಾಗಿ ಮನೆಗೆ ಬಂದು ಹಾಸಿನ ಮೇಲೆ ಬೀಳಬೇಕು. ಇದು ರ್ಯಾಟ್ ರೇಸ್. ಅಂದರೆ ಒಂದು ಪ್ಲ್ಯಾನ್ಸ್ ಇರಲ್ಲ ಇಲ್ಲಿ. ಬೇರೆಯವ್ರ ಪ್ಲಾನಿಗೆ ನಾವು ವರ್ಕ್ ಮಾಡ್ತಾ ಇರ್ತೀವಿ. ನಮ್ಮನ್ನು ಯಾರೋ ವರ್ಕ್ ಮಾಡಿಸ್ತಾ ಇರ್ತಾರೆ, ಅವ್ರ ಪ್ಲಾನಿಗೆ ವರ್ಕ್ ಮಾಡ್ತಾ ಇರ್ತೀವಿ. ಇಲ್ಲ ವಿಪರೀತವಾದ ಕಮಿಟ್ಮೆಂಟ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆ ಕಮಿಟ್ಮೆಂಟ್ಸ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ, ಆ ಕಮಿಟ್ಮೆಂಟ್ಸ್ನ ಇದು ಮಾಡೋದಕ್ಕೋಸ್ಕರ ರ್ಯಾಟ್ ರೇಸ್ ಓಡ್ತಾ ಇರ್ತೀವಿ. ಸೊ ಆ ರೀತಿ ರ್ಯಾಟ್ ರೇಸ್ ಮಾಡೋದ್ರಿಂದ ನಮಗೆ ಹಣ ಚೇಂಜ್ ಮಾಡೋಕ್ಕಾಗಲ್ಲ, ಮನಿನ ಚೇಂಜ್ ಮಾಡೋಕ್ಕಾಗಲ್ಲ. ಯಾವತ್ತೂ ಹಣ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಫಸ್ಟ್ ಆಫ್ ಆಲ್ ಪ್ಲಾನಿಂಗ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್. ಪ್ಲಾನ್ ಮಾಡಬೇಕು ನೀವು. ಓಕೆ. ಸೊ ಯಾವ ರೀತಿ ನಾನು, ಏಕೆಂದರೆ ನಾವು ಮಾತಾಡ್ದಂಗೆ ಈ ಸೀರೀಸಲ್ಲಿ ಮಾತಾಡ್ತಾ ಇದ್ವಿ, ಹಣ ಅನ್ನೋದು ಇಟ್ ಇಸ್ ಅ ಪ್ಯೂರ್ ಎನರ್ಜಿ, ಯೂನಿವರ್ಸಲ್ ಎನರ್ಜಿ. ಅದು ಹಣ ಎಲ್ಲ ಕಡೆ ಇದೆ. ಎಲ್ಲಿದೆ ಹಣ ಅಂತ ಕೇಳಿದ್ರೆ ಹೇಳೋಕ್ಕಾಗಲ್ಲ, ಯಾಕಂದರೆ ಎಲ್ಲಿದೆ ಎನರ್ಜಿ ಅಂತಂದರೆ ಹೇಳೋಕ್ಕಾಗಲ್ಲ. ಸೊ ಪ್ರತಿಯೊಂದು ಎನರ್ಜಿನೇ, ನೀವು ಎನರ್ಜಿನೇ, ನಾನು ಎನರ್ಜಿನೇ, ಈ ಟೇಬಲ್ ಎನರ್ಜಿನೇ, ಚೇರ್ ಎನರ್ಜಿನೇ, ಎವ್ರಿಥಿಂಗ್ ಈಸ್ ಎನರ್ಜಿ. ಲೈಕ್ ದಟ್ ಮನಿ ಆಲ್ಸೋ ಒನ್ ಟೈಪ್ ಆಫ್ ಎನರ್ಜಿನೇ ಅದು ಕೂಡ. ಆದ ಕಾರಣ ಅದು ಎಲ್ಲ ಕಡೆ ಇದೆ. ನೀನು ಅದನ್ನು ಎಷ್ಟು ತೊಗೊಳ್ತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ನಿನಗೆ ಬಿಟ್ಟಿದ್ದು. ಸೊ ಇದಕ್ಕೆ ಒಂದು ಪಕ್ಕ ಒಂದು ಪ್ಲ್ಯಾನು, ಸ್ಟ್ರಾಟಜಿ ಇದ್ದಾಗ ನೀನು ಆ ರೀತಿಯಾಗಿ ಹಣ ಸಂಪಾದನೆ ಮಾಡ್ಬೋದು. ಕಂಪ್ಯಾರಿಸನ್ ಅಂದರೆ ನಾವು ಬೇರೆಯವ್ರ ಕಂಪ್ಯಾರಿಸನ್ ಮಾಡ್ಕೊಬಾರ್ದು, ನಮಗೆ ನಾವು ಕಂಪ್ಯಾರಿಸನ್ ಮಾಡಿಕೊಂಡು ನಮ್ಮ ಬಗ್ಗೆ ತಿಳ್ಕೊಬೇಕು ಅಂತೀರಾ? ಅಂದರೆ ನಿಮಗೆ ನೀವು ಕಂಪ್ಯಾರಿಸನ್ ಅಂದರೆ ಬೇರೆಯವ್ರು ನೋಡಿಬಿಟ್ಟು ಅವ್ರ ಕಾರ್ ತೊಗೊಂಡಿದ್ದಾರೆ, ನಾವು ತೊಗೊಬೇಕು, ಅವ್ರ ಮನೆ ತೊಗೊಂಡಿದ್ದಾರೆ, ಆ ಥರ ಬರೋದು ಎಲ್ಲರಲ್ಲೂ ಸಹಜವಾಗಿ ಆ ಥರ ಬಂದೇ ಬರುತ್ತೆ. ಸೊ ಅದನ್ನ ಬಿಟ್ಬಿಟ್ಟು ನಂದು ಏನು ಕಮಿಟ್ಮೆಂಟ್ ಇದೆ, ನನ್ನ ಪ್ಲಾನ್ ಏನಿದು, ಆ ಥರ ಮಾಡಿಕೊಂಡು ನಾವು ಹಣ ಸಂಪಾದನೆ ಮಾಡಬೇಕು ಅಂತ ಹೇಳ್ತೀರಾ? ಈಗ ಏನಾಗಿದೆ, ವರ್ಲ್ಡ್ಲಿ ಒಂದು ನೀಡ್ಸ್ ಹೆಂಗೆ ಒಂದು ಚೇಂಜ್ ಆಗಿದೆ ಅಂತಂದರೆ, ನನ್ನ ಪರ್ಸ್ನಲ್ಲಾಗಿ ನನಗೆ ಪರ್ಟಿಕ್ಯುಲರ್ ಆಗಿ ಯಾವುದೇ ಡಿಸೈರ್ಸ್ ಇಲ್ಲ. ಓಕೆ. ವರ್ಲ್ಡ್ಲಿ ಡಿಸೈರ್ಸ್ನ ನನ್ನ ಡಿಸೈರ್ಸ್ ಅಂತ ನಾನು ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಕಾಮನ್ ಡಿಸೈರ್ಸ್ ಏನು? ಮನೆ, ಕಾರು, ಈ ಥರ ಬ್ಯಾಂಕ್ ಬ್ಯಾಲೆನ್ಸು, ಈ ಥರ ಒಳ್ಳೆ ಡ್ರೆಸ್ ಆಗಿರ್ಬೋದು, ಒಂದು ಸ್ಟೇಟಸ್ ಆಗಿರ್ಬೋದು, ಒಂದು ಫಾರಿನ್ ಟ್ರಿಪ್ಸ್ ಆಗಿರ್ಬೋದು. ದೀಸ್ ಆರ್ ಆಲ್ ಕಾಮನ್ ಡಿಸೈರ್ಸ್. ಇದು ಎಲ್ಲ ಕಡೆ ನಾವೇ ನೋಡ್ತೀವಿ ಇದನ್ನು. ನಿಮ್ಮನ್ನು ಕೇಳ್ತಾರೆ, ಯಾವ್ಯಾವ ಕಂಟ್ರಿಗೆ ಬಂದರೆ ನೀವು, ಅವಾಗ ನೀವು ಸಪ್ಪೆ ಆಗ್ತೀರ, ಅಯ್ಯೋ ನಾನು ಇನ್ನೂ ಹೋಗೇ ಇಲ್ಲಲ್ಲಪ್ಪ ಯಾವ ಕಂಟ್ರಿಗೆ ಅಂತ. ನಿಮ್ಮ ಕಾರ್ ಯಾವುದು ಅಂತ ಕೇಳಿದಾಗ ಸ್ವಲ್ಪ ಹೇಳೋಕ್ಕೆ ಮುಜುಗರ ಆಗುತ್ತೆ. ನಿಮ್ಮ ಹತ್ರ ಒಂದು ಮೋಟ್ರ್ ಬೈಕ್ ಇತ್ತು, ಅಥವಾ ಚಿಕ್ಕ ಕಾರ್ ಇತ್ತು ಅಂದ್ರೂ ಮುಜುಗರ ಪಡ್ಕೋತೀರಿ. ಅಯ್ಯೋ ಅವರು ಇಮಿಡಿಯೇಟಾಗಿ ಕೇಳೋ ಪ್ರಶ್ನೆ ಏನು ಗೊತ್ತಾ, ಅಯ್ಯೋ ನಮ್ಮ ಹತ್ರ ಕಾರ್ ಇಲ್ವಾ? ಸೊ ಆಟೋಮೆಟಿಕ್ಕಾಗಿ ನೀನು ಬೇರೆಯವ್ರ ಇನ್ಫ್ಲೂಯೆನ್ಸ್ ಆಗಿ ನೀನು ಸಪ್ರೆಸ್ ಆಗ್ತಾ ಇದೆಯಾ, ನೀನು ಡಿಪ್ರೆಸ್ ಆಗ್ತಾ ಇದೆಯಾ ನೀನು. ಕರೆಕ್ಟ್. ಸೊ ಇದೆಲ್ಲ ಏನು ಬರುತ್ತೆ, ಕಂಪ್ಯಾರಿಸನ್ ತಾನೆ. ಹೌದು. ಹಾಂ, ನಿನಗೆ ಚಿಕ್ಕ ಕಾರ್ ಇದ್ರೇನೋ, ದೊಡ್ಡ ಕಾರ್ ಇದ್ರೇನೋ, ನಿನಗೆ ಮೋಟ್ರ್ ಬೈಕ್ ಇದ್ರೇನೋ, ಮೋಟ್ರ್ ಬೈಕ್ ಇಲ್ಲದೆ ಇದ್ರೇನೋ, ನೀನು ಹ್ಯಾಪಿಯಾಗಿದೆಯಾ ಇಲ್ಲ ಅನ್ನೋದಿಲ್ಲ. ಸೊ ನಾನು ಇವೆಲ್ಲ ಇದ್ದರೆ ಹ್ಯಾಪಿ ಅಂತ ನೀನು ಡಿಸೈಡ್ ಮಾಡ್ಕೊಂಬಿಟ್ಟಿದ್ಯಾ.
ಸೊ ಅವ್ನು ಕೇಳ್ತಾನೆ ಕ್ವಶನ್ನು, ಆದ ಕಾರಣ ನನಗೆ ಕಾರ್ ಇರಬೇಕು. ಅವನು ಕೇಳ್ತಾನೆ ಯಾವ ನಿಮ್ಮದು ಎಲ್ಲಿದೆ ನಿಮ್ಮ ಮನೆ, ಸ್ವಂತದ್ದಾ ಅಥವಾ ಏನು ರೆಂಟೆಡಾ ಅಂತ ಕೇಳ್ತಾರೆ. ಆ ರೆಂಟಲ್ಲೂ ಕೂಡ ಎಷ್ಟು ರೆಂಟು ಅಂತ. ಸೊ ನೀವೇನಾದರೂ ಒಂದು 10,000 ಅಂತ, 10,000ನಾ ಅಂದರೆ ಚಿಕ್ಕದು ಅಂತ. ಅದೇ ರೆಂಟ್ ಒಂದು 25,000-30,000 ಅಂತಂದ್ರೆ ಪರವಾಗಿಲ್ಲ ಅಂತ. ಅದಕ್ಕೂ ಒಂದ್ಸಲ ಅಂತಾರಲ್ಲ ಸರ್, 35,000 ಅಂದರೆ EMI ಕೊಟ್ಬಿಟ್ಟು ಸ್ವಂತ ಮನೆನೇ ತಗೊಂಬಂದಲ್ಲ. ಸೊ ಈ ಥರ ಅಂದ್ರೇನು, ಎಲ್ಲದರಲ್ಲೂ ಕೂಡ ನೀವು ಇನ್ನೊಬ್ಬರನ್ನ ನೋಡಿಕೊಂಡು ಅದು ಇನ್ಫ್ಲುಯೆನ್ಸ್ ಆಗಿಬಿಟ್ಟು ಅಥವಾ ಕಂಪ್ಯಾರಿಸನ್ ಮಾಡಿಕೊಂಡು ನಿಮಗೆ ನೀವೇ ಡಿಪ್ರೆಸ್ ಆಗ್ತಾ ಇದ್ರಿ. ಕರೆಕ್ಟ್. ಅದು ಬಿಟ್ಟರೆ ರಿಯಲ್ ಆಗಿ ಡಿಪ್ರೆಷನ್ ಇಲ್ಲ. ಓಕೆ, ಡಿಪ್ರೆಷನ್ ಎಲ್ಲಿಂದ ಬರುತ್ತಪ್ಪ ಅಂತಂದರೆ ಕಂಪ್ಯಾರಿಸನ್ ಅಂತಲೇ ಬರ್ತಾ ಇದೆ. ಸೊ ನಾವು ಅದನ್ನು ಚೆಕ್ ಮಾಡ್ಕೊಳ್ಬೇಕು. ಬಿಕಾಸ್ ಅಂದರೆ ನಾವು ಸೊಸೈಟಿಲೇ ಇರೋದ್ರಿಂದ, ಸೊಸೈಟಿಲಿ ಇವಾಗ ಏನೋ ಒಂದು ಫೋನ್ ಹೋಗ್ತಾ ಇರ್ತೀವಿ ಸರ್, ಬಂದುಬಿಟ್ಟು ಇನ್ನೂ ಆ್ಯಂಡ್ರಾಯ್ಡ್ ಫೋನಲ್ಲೇ ಇದೆಯಾ, ಐಫೋನ್ ತೊಗೊಂಬೋದಿತ್ತಲ್ಲ. ಸೊ ಆ ಥರ ಕ್ವಶನ್ಸ್ ಎಲ್ಲ ಅವರೆಲ್ಲ ಕೇಳಿದಾಗ, ಒಬ್ಬರು ಇಬ್ಬರು ಅದೇ ಥರ ಕೇಳಿದಾಗ ಆಗ ಅಯ್ಯೋ ಅವ್ರು ಹೇಳ್ತಾ ಇದ್ರಲ್ಲ ನಾನು ತೊಗೊಬೇಕಾ ಫೋನ್ನ, ಆ ಥರ ಎಲ್ಲ ಥಿಂಕಿಂಗ್ ಬರುತ್ತಲ್ಲ ಸರ್, ಅವಾಗ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಅಂತ ಅಂತಾರೆ. ಅಂದರೆ ನಾವು ಸೊಸೈಟಿಗೋಸ್ಕರ ಬದುಕಬಾರ್ದು ಅಂತ ಹೇಳ್ತೀರಾ? ಅಲ್ಲ, ಸೊಸೈಟಿಗೋಸ್ಕರ ಬದುಕೋ ಕೆಲಸನೇ ಇಲ್ಲ, ನಿನಗೋಸ್ಕರ ಬದುಕಬೇಕು ಫಸ್ಟ್. ಓಕೆ, ಯಾಕಂದರೆ ಸೊಸೈಟಿ ನೀನು ಬದುಕೋದು ಬಿಡೋದು ಸೊಸೈಟಿ ಕೇರೆ ಮಾಡಲ್ಲ. ಓಕೆ, ಅದಕ್ಕೆ ಬೇಕಾಗಿಲ್ಲ ಕೂಡ. ನಿನ್ನ ಜೀವನ ಸೊಸೈಟಿ ತೊಗೊಂಡು ಏನೂ ಮಾಡಬೇಕು ಆಗಿಲ್ಲ. ಬಿಕಾಸ್ ಈ ಸೊಸೈಟಿ ಅಂದರೆ ಒಂದು 800 ಕೋಟಿ ಜನಸಂಖ್ಯೆ ಇದೆ. 800 ಕೋಟಿ ಜನದಲ್ಲಿ ನಾನು ಬದುಕಿದ್ರೇನು ನಾನು ಬಿಟ್ರೇನು, ಸೊಸೈಟಿ ಯಾವತ್ತೂ ಅದನ್ನು ಕೇರ್ ಮಾಡಲ್ಲ. ನಾವು ಅಂದ್ಕೊಳ್ತೀವಿ ಸೊಸೈಟಿ ಅಂದ್ಕೊಳ್ಳುತ್ತೆ ಅಂತ. ಸೊಸೈಟಿ ಎಷ್ಟು ಹ್ಯೂಜ್ ಅನ್ನೋದು ನಾವು ಥಿಂಕ್ ಮಾಡಲ್ಲ. ಸೊಸೈಟಿ ಅಂದರೆ ಏನು, ನಮ್ಮ ದೃಷ್ಟಿಯಲ್ಲಿ ನನ್ನ ಫೋನ್ನಲ್ಲಿ ಏನೇನು ಕಾಂಟ್ಯಾಕ್ಟ್ಸ್ ಇದೆ ಅದೇ ಸೊಸೈಟಿ ಅಂದ್ಕೊಂಡಿದ್ದೀವಿ ನಾವು. ಫಾರ್ ಎಕ್ಸಾಂಪಲ್, ನಿನ್ನ ಫೋನಲ್ಲಿ ಒಂದು 200 ಕಾಂಟ್ಯಾಕ್ಟ್ಸ್ ಇತ್ತು, ಅಥವಾ 500 ಕಾಂಟ್ಯಾಕ್ಟ್ಸ್ ಇತ್ತು, ಅಥವಾ 1000 ಕಾಂಟ್ಯಾಕ್ಟ್ಸ್ ಇತ್ತು. ಯು ಥಿಂಕ್ ಅಬೌಟ್ ದಟ್ ಕಾಂಟ್ಯಾಕ್ಟ್ಸ್. ನೀನು ಆ ಕಾಂಟ್ಯಾಕ್ಟ್ಸ್ ಎಷ್ಟಿದೆ ಅದೇ ನಿನ್ನ ಸೊಸೈಟಿ ಅಂದ್ಕೊಂಡಿದ್ಯಾ, ಅಷ್ಟೇ ಸೊಸೈಟಿ ಅಂತ ಅಂದ್ಕೊಂಡಿದ್ಯಾ, ಅದೇ ನನ್ನ ಪ್ರಪಂಚ ಅಷ್ಟು ಅಂದ್ಕೊಂಡಿದ್ಯಾ. ಅದು ಎಷ್ಟು ಪುಟ್ಟ ಪ್ರಪಂಚ ಅನ್ನೋದು ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಅದನ್ನು ಬಿಟ್ಟು ಎಷ್ಟು ದೊಡ್ಡ ಪ್ರಪಂಚ ಇದೆ. ಕರೆಕ್ಟ್. ಅದನ್ನು ಅನಲೈಸಿಸ್ ಮಾಡೋಕ್ಕೂ ಹೋಗೋದಿಲ್ಲ. ಎಕ್ಸಾಕ್ಟ್ಲಿ. ಅವಾಗ ಏನಾಗುತ್ತೆ, ಸೊಸೈಟಿಗೆ ನಿನ್ನ ಬಗ್ಗೆ ಯಾವತ್ತೂ ಕೇರ್ ಇಲ್ಲ, ಅದು ಆಲೋಚನೆ ಕೂಡ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಸೊಸೈಟಿ ಮುಂದಕ್ಕೆ ಹೋಗ್ತಾ ಇದೆ, ಇದು ಪ್ರಪಂಚ ಇದು. ನೀನು ಕಾರ್ ತೊಗೊಂಡ್ರೇನೋ, ಮನೆ ತೊಗೊಂಡ್ರೇನೋ, ನೀನು ಹಣ ಸಂಪಾದಿಸಿದ್ರೇನೋ, ನೀನು ಏನಾದ್ರೇನು ಸೊಸೈಟಿ ಕೇರ್ ಮಾಡಲ್ಲ. ಬಟ್ ನಾವು ಅಂದ್ಕೊಳ್ತೀವಿ ಸೊಸೈಟಿ ನಮ್ಮನ್ನು ಏನು ಅಂದ್ಕೊಳ್ತೀನೋ. ಸೊಸೈಟಿ ಅಂದ ತಕ್ಷಣ ಇವರೇ 4 ಜನ, ನಮಗೆ ಸಿಕ್ಕಂಥ 4 ಜನನೇ ಸೊಸೈಟಿ ಅಂತ ಅಂದ್ಕೊಳ್ತಾ ಇದ್ದೀವಿ. ಸೊ ಒಮ್ಮೆ ನಾವು ಅವ್ರನ್ನ ಕೇರ್ಲೆಸ್ ಆಗಿ ನಾವು ಮಾತಾಡೋದನ್ನ ಕಲ್ತ್ಕೊಂಡ್ರೆ ನಾವು ಹ್ಯಾಪಿಯಾಗಿರ್ಬೋದು ನಾವು. ಆಮೇಲೆ ನಾವು ಏನು ಮಾಡ್ತೀವಿ, ನಮ್ಮ ಹತ್ರ ಇಲ್ಲದನ್ನು ತೋರಿಸ್ಕೊಳಕ್ಕೆ ಹೋಗ್ತೀವಿ. ಅವ್ರು ಏನು ಹೇಳ್ಕೊತಾರೋ ಏನು ಮಾಡ್ತಾರೋ ಅಂತ ಇಲ್ಲದನ್ನು ತೋರಿಸ್ಕೊಳಕ್ಕೆ ಹೋಗ್ತೀವಿ. ಸೊ ಯಾವತ್ತೂ ಇಲ್ಲದನ್ನು ತೋರಿಸ್ಕೊಳಕ್ಕೆ ಹೋಗಬಾರ್ದು. ವಾಟ್ ಎವರ್ ನಾನು ನನ್ನ ಹತ್ರ ಏನಿದೆ ಅದನ್ನೇ ಎಕ್ಸ್ಪ್ರೆಸ್ ಮಾಡಬೇಕು. ಒಂದು ಸಾರಿ ಪುಲ್ಲಾರೆಡ್ಡಿ ಅಂತ ಆಂಧ್ರದಲ್ಲಿ ಸ್ವೀಟ್ಸ್ ಮಾಡ್ತಕ್ಕಂಥ ಒಬ್ಬ ದೊಡ್ಡ ಕಂಪನಿ ಅದು, ಪುಲ್ಲಾರೆಡ್ಡಿ ಅಂತ. ಅವರು ಫೇಮಸ್ ಪರ್ಸ್ನಾಲಿಟಿ ಅವರು. ಆ ಪುಲ್ಲಾರೆಡ್ಡಿ ಅವರು ಒಂದು ಹಳ್ಳಿಯಲ್ಲಿ ಒಂದು ಒಳ್ಳೆ ಮಟ್ಟದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ. ಸೊ ಅವರು ಏನೋ ಆ ಕಾಲದಲ್ಲಿ ಒಂದು ಮಳೆ ಕಡಿಮೆ ಆಗಿನೋ ಇನ್ನೊಂದಾಗಿ ತುಂಬ ಲಾಸ್ ಆಗಿಬಿಟ್ಟು ಹಳ್ಳಿನ ಬಿಟ್ಟು ಸಿಟಿ ಹತ್ತಿರ ಕರ್ನೂಲ್ ಅಂತ ಬರ್ತಾರೆ. ಅವರು ಕರ್ನೂಲ್ ಡಿಸ್ಟಿಕಲ್ಲಿ ಇರ್ತಾರೆ, ಕರ್ನೂಲಿಗೆ ಬರ್ತಾರೆ. ಬಂದಾಗ ಕರ್ನೂಲಲ್ಲಿ ಅವ್ರು ಏನು ಮಾಡ್ತಾರೆ, ಸ್ಟಾರ್ಟ್ ಮಾಡೋದು ಈ ಶೇಂಗಾ ಬೀಜ, ಆಮೇಲೆ ಸ್ವಲ್ಪ ಚುರುಮುರಿ, ಆಮೇಲೆ ಟೀ ಒಂದು ಇಟ್ಕೊಂಡು ಅದನ್ನು ಒಂದು ಬಂಡಿನೋ ಅಥವಾ ಎತ್ಕೊಂಡು ತಿರ್ಗಾಡೋದು ಇರುತ್ತೆ. ಅದು ಎಲ್ಲೆಲ್ಲಿ ಕಾಲೇಜ್ ಹತ್ರ ಅಲ್ಲಿ ಇಲ್ಲಿ ಇಟ್ಕೊಂಡು ಮಾರ್ತಾ ಇರ್ತಾರೆ. ಓಕೆ, ಒಂದು ಸಾರಿ ಬೆಳಗ್ಗೆ ಬಂದು ಅಲ್ಲಿ ಮಾರಬೇಕು ಅಂತ ಹೋದಾಗ ಅವ್ರ ಊರು ಜನ ಬರ್ತಾರೆ ಅಲ್ಲಿಗೆ, ಆ ಕಾಲೇಜಿಗೆ ಏನೋ ಸೇರಿಸೋದಕ್ಕೋ ಏನೋ ಕೆಲಸಕ್ಕೆ ಬರ್ತಾರೆ. ಅವತ್ತೇನಾಗುತ್ತೆ, ಅವ್ರು ನೋಡ್ತಾರೆ, ಅಯ್ಯೋ ನನ್ನ ಮರ್ಯಾದೆ ಹೋಗುತ್ತೆ, ಏನಿದು ಇವರು ಬಂದು ಈ ಥರ ಚುರುಮುರಿ ಶೇಂಗಾ ಟೀ ಎಲ್ಲ ಮಾರ್ತಾರೆ, ಸ್ವೀಟ್ಸ್ ಎಲ್ಲ ಮಾರ್ತಾರೆ ಅಂತ ಅಂದ್ಕೊಳ್ತಾರೆ ಅಂದ್ಬಿಟ್ಟು ಎಲ್ಲೋ ದೂರ ಹೊಯ್ತ್ಕೊಂಡು ಕುತ್ಕೊತಾರೆ. ಅವರು ಬೆಳಗ್ಗೆ ಬಂದವರು ಏನೋ ಕೆಲಸ ಹಿಂಗೆ ಮಾಡಿ ಸಾಯಂಕಾಲದವರೆಗೆ ಅವರು ಹೋಗಲ್ಲ, ಸಾಯಂಕಾಲ ಹೋಗ್ತಾರೆ. ಆವತ್ತಿನ ಟೋಟಲ್ ಬಿಸ್ನೆಸ್ ಲಾಸು, ಆಮೇಲೆ ಅದು ಮಾಡ್ಕೊಂಬಂದು ತಿಂಡಿ ಟೀ ಎಲ್ಲ ಲಾಸು, ಎಲ್ಲ ಚೆಲ್ಲ ಹೋಗ್ತಾರೆ. ಆಯಿತಾ, ಇದೇ ಥರ ಒಂದು 2-3 ಸಾರಿ ಇನ್ಸಿಡೆಂಟ್ ಆಗುತ್ತೆ. ಅವ್ರು ಯಾರೋ ಅವ್ರೂರವ್ರು ಬರ್ತಾರೆ, ಬಂದ ತಕ್ಷಣ ಇವ್ರು ಮರ್ಯಾದೆ ಹೋಗುತ್ತೆ ಅಂದ್ಬಿಟ್ಟು ಎಲ್ಲೋ ಔತ್ಕೊಳ್ತಾರೆ. ಸೊ ಒಂದಿನ ಡಿಸೈಡ್ ಮಾಡ್ತಾರೆ, ನಾನು ಹಿಂಗೆ ಮಾಡಿದ್ರೆ ನಂದು ಲಾಸು ನಾನು ಯಾಕೆ ಹಿಂಗೆ ಮಾಡ್ತಾಯಿದ್ದೀನಿ, ಜಸ್ಟ್ ನನ್ನ ಒಂದು ಪ್ರಿಸ್ಟೇಜ್ ಅಂತ ನಾನು ನೋಡ್ತಾ ಇದ್ದೀನಿ, ಅವ್ರೇನು ಅಂದ್ಕೊಳ್ತಾರೋ, ನನ್ನ ಪ್ರಿಸ್ಟೇಜ್ ಎಲ್ಲಿ ಕಮ್ಮಿ ಆಗುತ್ತೋ ಅಂತ ನೋಡ್ತಾ ಇದ್ದೀನಿ. ಸೊ ಇದನ್ನು ಫಸ್ಟ್ ನಾನು ಕಿತ್ತೊಗಿಬೇಕು. ಅವ್ರು ಏನು ಮಾಡ್ತಾರೆ ಅಂದರೆ, ಡೈರೆಕ್ಟಾಗಿ ಅವ್ರ ಊರು ಜನ ಬರ್ತಾ ಇರ್ತಾರಲ್ಲ, ಇವರು ಹೋಗಿ ಎದುರುಗಡೆ ಹೋಗ್ತಾರೆ,
ಹೋಗ್ಬಿಟ್ಟು ಮಾತಾಡಿಸ್ಬಿಟ್ಟು ಅವ್ರಿಗೇನೆ ಚೂರು ಮೂರಿ ಟೀ ಕೊಡ್ತಾರೆ. ಅವ್ರು ಕೇಳ್ತಾರೆ, ಏನಪ್ಪ ರೆಡ್ಡಿ ನೀನು ಇಲ್ಲಿ ಬಂದು ಈ ಕೆಲಸ ಮಾಡ್ತಾ ಇದೆಯಲ್ಲ ಅಂತ. ಇದು ಕೆಲಸ, ಯಾವ ಕೆಲಸ ಅಂತಲ್ಲ, ಇದು ಕೆಲಸ, ಇದು ಕಳ್ತನಲ್ಲ, ಮೋಸ ಅಲ್ಲ, ಯಾವುದೂ ಅಲ್ಲ. ನಾನು ಬದುಕ್ತಾ ಇದ್ದೀನಿ, ನನ್ನವ್ರನ್ನ ಬದುಕಿಸ್ತಾ ಇದ್ದೀನಿ. ಆಮೇಲೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಸ್ಟ್ರೆಸ್ ಇಲ್ಲ, ಇನ್ನೊಂದಿಲ್ಲ, ಏನಿಲ್ಲ. ಮಳೆ ಬಂತು ಅಂತ ನೋಡೋಂಗಿಲ್ಲ, ಗೊಬ್ಬರ ಹಾಕಬೇಕು ಅಂತಿಲ್ಲ, ಬೀಜ ಬಿತ್ತನೆ ಮಾಡಬೇಕು ಅಂತಿಲ್ಲ. ನಾನು ಬೆಳಿಗ್ಗೆ ಬರ್ತೀನಿ, ಸಾಯಂಕಾಲ ಹೋಗ್ತೀನಿ, ಆರಾಮಾಗಿದ್ದೀನಿ ನಾನು. ಯಾವಾಗ ಅವ್ರಿಗೊಂದು ಸೀಕ್ರೆಟ್ ಅರ್ಥ ಆಗುತ್ತೆ. ಸೊಸೈಟಿಯಲ್ಲಿ ನಾವು ಪ್ರಿಸ್ಟೇಜ್ ಅಂತ ಯಾವತ್ತು ಹೋಗ್ತೀವಿ, ಸೊಸೈಟಿ ನಮ್ಮನ್ನು ಪ್ರೆಸ್ ಮಾಡುತ್ತೆ. ಸೊ ಡೈರೆಕ್ಟಾಗಿ ನಾನು ಏನಿದ್ದೀನಿ ಅದನ್ನು ಸೊಸೈಟಿಗೆ ನಾನು ಎಕ್ಸ್ಪ್ರೆಸ್ ಮಾಡಿಬಿಟ್ರೆ ಏನಾಗುತ್ತೆ, ನಾನು ಫ್ರೀ ಆಗ್ತೇನೆ ಫಸ್ಟ್. ಆ ದಿನ ಅವರು ಅರ್ಥ ಮಾಡಿಕೊಂಡ ಈ ಸೊಸೈಟಿಯನ್ನು, ಅವರು ನಂತರ ಬೆಳೆದ ರೀತಿ ಏನಿದೆ, ವಾಮನ ಮೂರ್ತಿಯ ರೀತಿಯಲ್ಲಿ ಬೆಳೆದೇ ಹೋಗ್ತಾರೆ. ಇವತ್ತಿನ ದಿನ ನಾವು ನೋಡ್ತಕ್ಕಂಥದ್ದು ಪುಲ್ಲಾರೆಡ್ಡಿ ಸ್ವೀಟ್ಸ್ ಆಗಿರ್ಬೋದು, ಪುಲ್ಲಾರೆಡ್ಡಿ ಇಂಜಿನಿಯರಿಂಗ್ ಕಾಲೇಜಸ್ ಆಗಿರ್ಬೋದು, ಪುಲ್ಲಾರೆಡ್ಡಿ ಹಾಸ್ಪಿಟಲ್ಸ್ ಆಗಿರ್ಬೋದು, ಪುಲ್ಲಾರೆಡ್ಡಿ ರಿಯಲ್ ಎಸ್ಟೇಟ್ಸ್ ಆಗಿರ್ಬೋದು. ಈ ರೀತಿಯಾಗಿ ಅವರು ವಾಮನ ಮೂರ್ತಿ ರೀತಿಯಲ್ಲಿ ಬೆಳೀತಾರೆ. ಸಾವಿರ ಜನಕ್ಕೆ ಉದ್ಯೋಗಗಳನ್ನು ಕೊಡ್ತಾರೆ. ಆಮೇಲೆ ಎಷ್ಟೋ ಜನಗಳಿಗೆ ಸಹಾಯ ಮಾಡ್ತಾರೆ, ವಿದ್ಯೆ ದಾನಗಳು ಮಾಡ್ತಾರೆ, ಸಹಾಯ ಮಾಡ್ತಾರೆ. ಬೇಕಾದಷ್ಟು ರೀತಿಯಲ್ಲಿ ಸೊಸೈಟಿಯಲ್ಲಿ ಅವರು ಬೆಳೀಲಿಕ್ಕೆ ಆಸ್ಕರವಾಯಿತು. ಯಾವ ರೀತಿ ಅಂತಂದರೆ, ಅವರು ಸೊಸೈಟಿಯನ್ನು ಅರ್ಥ ಮಾಡಿಕೊಂಡ್ರು, ತಾವು ಏನಿದ್ದೀವಿ ಅಂತ ತಿಳಿಸಿದ್ರು, ಅಲ್ಲಿಂದ ಅವರು ಬೆಳೆದರು. ಇವತ್ತು ನೀವು ಕೇಳಿದ್ರಿ, ನಿಮ್ದು ಯಾವ ಕಾರು? ನನಗೆ ಕಾರಿಲ್ಲ, ನಾನು ಬೈಕಲ್ಲಿ ಬರ್ತೇನೆ. ಇನ್ನೂ ಬೈಕಲ್ಲಿದ್ದೀರಾ? ಅಲ್ಲ, ನನಗೆ ಬೈಕ್ ಅಂದರೆ ಭಾಳ ಇಷ್ಟ. ನೋಡಿ ಹೆಂಗಿದೆ ಚೇಂಜ್. ಇನ್ನೂ ಬೈಕಲ್ಲಿ ಇದ್ದೀರಾ ಅಂತಂದರೆ, ನನಗೆ ಬೈಕ್ ಅಂದರೆ ಭಾಳ ಇಷ್ಟ. ನೀವೇನು ಬೈಕನ್ನು ಅಷ್ಟು ಚಿಕ್ಕ ಮಾಡ್ತೀರಾ? ಬೈಕಲ್ಲಿ ಏನಿಲ್ಲ. ನಿಮ್ಮ ಕಾರ್ ಎಷ್ಟು? ನಿಮ್ಮ ಕಾರ್ ಯಾವುದು? ನನ್ನ ಕಾರು ಒಂದು 8 ಲಕ್ಷ 10 ಲಕ್ಷ. ಬೈಕಲ್ಲಿ 20 ಲಕ್ಷ ಇದೆ, 50 ಲಕ್ಷ ಇದೆ, ಕೋಟಿ ರೂಪಾಯಿ ಕೂಡ ಬೈಕ್ ಇದೆ. ಸೊ ನನಗಿನ್ನೂ ಮುಂದೆ ಬೈಕ್ ತೊಗೋಬೇಕಂತ ಆಲೋಚನೆ ಮಾಡ್ತಾ ಇದ್ದೀನಿ. ನನಗೆ ಕಾರ್ನ ಇಂಟ್ರೆಸ್ಟ್ ಇಲ್ಲ. ನೋಡಿ, ಒಂದೇ ಒಂದು ಮಾತು ಚೇಂಜ್ ಮಾಡೋದ್ರಿಂದ ನೀವು ಎಷ್ಟು ಖುಷಿ ಆಗ್ತೀರಿ ಅಂತಂದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೀಕ್ರೆಟು. ಸೊ ನೀವು 20,000 ಮನೇಲಿ ಬಾಡಿಗಿದ್ದೀರಾ, 30,000 ಮನೇಲಿ ಬಾಡಿಗಿದ್ದೀರಾ, ಅವ್ರು ಕೇಳ್ತಾರೆ ಇನ್ನೂ ಬಾಡಿಗೆ ಮನೇಲಿ ಇದ್ದೀರಾ? ಬಾಡಿಗೆ ಮನೆಯೇ ಬೆಸ್ಟು. ಯಾಕಂದ್ರೆ ನನಗೆ ಇಷ್ಟ ಬಂದ ಜಾಗದಲ್ಲಿ ಇರ್ಬೋದು ನಾನು. ಇವತ್ತು ನೀವು ಒಂದೇ ಮನೆ ತೊಗೊಂಡಿರ್ತೀರಿ, ಅದು ನೀವು ಮನೆ ಯಾವತ್ತಿಗೂ ಅಲ್ಲೇ ಇರಬೇಕು ನೀವು. ನಾನು ಡಿಫ್ರೆಂಟ್ ಏರಿಯಾಗೆ ಹೋಗ್ತೀನಿ, ಡಿಫ್ರೆಂಟ್ ಮನೆಗಳಲ್ಲಿ ಇರ್ತೀನಿ. ನನಗೆ ಒಂದು ಸಲ ಇದು ಇಷ್ಟ ಆಗುತ್ತೆ, ಒಂದು ಸಲ ಅದು ಇಷ್ಟ ಆಗುತ್ತೆ. ನಾನು ಫ್ರೀಡಮ್ ಇದೆ ನನಗೆ EMIs ಇಲ್ಲ, ಇನ್ನೊಂದಿಲ್ಲ, ನನಗೆ ಫ್ರೀ ಇದೆ. ಅದಕ್ಕೋಸ್ಕರ ನಾನು ಹಿಂಗೆ ಇರ್ತೀನಿ ನಾನು. ಸೊ ಈ ಥರ ನಿಮ್ಮ ಒಂದು ಮೆಂಟಾಲಿಟಿನ ಎಕ್ಸ್ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಆ ಕಡೆ ಇರ್ತಕ್ಕಂಥ ಮನುಷ್ಯ ಆಟೋಮೆಟಿಕ್ಕಾಗಿ ಡೌನ್ ಆಗಿಬಿಡ್ತಾನೆ. ಅವ್ನು ಕನ್ಫ್ಯೂಷನಲ್ಲಿ ಬಿಡ್ತಾನೆ, ಹೌದಲ್ಲ ನಾನು ಮನೆ ತೊಗೊಂಡಿದ್ದು ತಪ್ಪ. ಸೊ ನಾವು ಏನು ಮಾಡ್ತೀವಿ, ಸೊಸೈಟಿಗೆ ನಾವು ಹೆದರಿಬಿಟ್ಟು ನಾವು ಅವರಿಗೆ ಆ ಒಂದು ಭಯದಲ್ಲಿ ಏನು ಬೇಕಾದ್ರೆ ಆನ್ಸರ್ ಮಾಡಿಬಿಡ್ತೀವಿ. ಸ್ವಲ್ಪ ಆಲೋಚನೆ ಮಾಡಿದರೆ ನಿಮಗೆ ಕಂಫರ್ಟ್ ಯಾವುದು? ಇವತ್ತು ಸಾಲ ಮಾಡಿ, ಮನೆ ಮಾಡಿ, ಅದು EMI ಕಟ್ಟಿ ಅದೆಲ್ಲ ಮಾಡೋದು ಒಂದು ಕಂಫರ್ಟಾ? ಅದಕ್ಕೋಸ್ಕರ ಒಂದು ವೇಳೆ ಉದ್ಯೋಗ ಹೋಯಿತು, ಹೋದ ತಕ್ಷಣ ಏನೋ ಇನ್ನು ಜೀವನನೇ ಹೋದಂಗೆ. ಯಾಕಂದರೆ ಎಲ್ಲಿಂದ ಕಟ್ಟಲಿ ನಾನು ನಾಳೆ EMIs ಎಲ್ಲಿಂದ ಕಟ್ಟಲಿ, ಅದೆಲ್ಲಿಂದ ಕಟ್ಟಲಿ? ಸೊ ಈ ಥರ ಈವನ್ ಮಂತ್ಲಿನೂ ಅಷ್ಟೇ ಸರ್. ಇವಾಗ ಅವ್ರು ಪ್ರೆಷರ್ ಕೊಟ್ಟರು ಅವ್ರು ಅಲ್ಲೇ ಇರಬೇಕಾಗಿರತ್ತೆ. ಅದೇ EMI ಕಟ್ಟಬೇಕು, ಅದೇ ನಾನು ಮನೆ ತೊಗೊಂಬಿಟ್ಟಿದ್ದೀನಿ, ಅದೇ ಯಾವಾಗ ಮಾತಾಡಬೇಕಾದ್ರೂ ಅದೇ ಮಾತೇ ಬರ್ತಾ ಇರತ್ತೆ ಅಂಥವ್ರ ಹತ್ರ. ನನ್ನ ಹತ್ರ ಒಬ್ಬನು ಬಂದಿದ್ದ, ಯಾವುದೊಂದು ಸಮಸ್ಯೆ ತೊಗೊಂಡು ಬಂದಿದ್ದ, ಮಾತಾಡ್ತಾ ಇದ್ವಿ. ನಾನು ಅವನ್ನ ಕೇಳಿದೆ, ನೀವು ಬಾಡಿಗೆ ಮನೆನಾ ಅಥವಾ ಸ್ವಂತ ಮನೆನಾ ಅಂತ. ಇಲ್ಲ ಸರ್, ಬಾಡಿಗೆ ಮನೆ ಅಂತ. ನಮ್ಮಲ್ಲೇ ಕೇಳಿದೆ, ಏನು ಯೂಸ್ ಮಾಡ್ತಾಯಿದ್ರಿ ವೆಹಿಕಲ್ಲು? ಇಲ್ಲ ಸರ್, ನಾನು ಮೋಟ್ರ್ ಬೈಕ್ ಯೂಸ್ ಮಾಡ್ತಾಯಿದ್ದೀನಿ. ಮೋಸ್ಟ್ ಆಫ್ ದ ಟೈಮ್ ನಾನು ಟ್ರೈನಲ್ಲೇ ತಿರುಗಾಡ್ತೀನಿ, ಬಸ್ಸು ಟ್ರೈನಲ್ಲೇ ಯೂಸ್ ಮಾಡ್ತೀನಿ. ಅದೇ ಏನಂತ ಮೆಟ್ರೋ ಅದನ್ನು ಯೂಸ್ ಮಾಡ್ತೀನಿ. ಬೈಕ್ ಕೂಡ ಭಾಳ ಕಡಿಮೆ ಯೂಸ್ ಮಾಡೋದು ನಾನು ಅಂದ. ಯಾಕೆ, ಒಳ್ಳೆ ಸ್ಯಾಲ್ರಿ ಇದೆ, ಇದು ಮಾಡ್ಬೋದಲ್ಲ ಅಂದ. ಇಲ್ಲ ಸರ್, ನನಗೆ ಲೈಫ್ನ ಎಂಜಾಯ್ ಮಾಡ್ಬೇಕಂತ ಆಸೆ ಇದೆ, ನನಗೆ ಬ್ಯಾಂಕಿಗೆ ದುಡಿಬೇಕಂತ ಆಸೆ ಇಲ್ಲ ನನಗೆ. ಒಂದೇ ಮಾತಲ್ಲಿ ಬ್ಯಾಂಕ್ನಲ್ಲಿ ದುಡಿಬೇಕಂತ ಆಸೆ ಇಲ್ಲ, ನನಗೆ ಲೈಫ್ನ ಎಂಜಾಯ್ ಮಾಡ್ಬೇಕಂತ ಆಸೆ ಇದೆ. ಸೊ ದಟ್ ನಾನು ಹೀಗೆ ಇರ್ತೀನಿ ನಾನು. ಸೊ ನನಗೆ ಭಾಳ ಖುಷಿ ಅನ್ನಿಸ್ತು. ಸೊ ಈ ಥರ ನಮ್ಮ ಲೈಫ್ನ ನಾವು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಮ್ಮ ಒಂದು ಫೈನಾನ್ಷಿಯಲ್ ಕಮಿಟ್ಮೆಂಟ್ಸು, ಗೋಲ್ಸ್ನ ನಾವು ಹಾಕಬೇಕಾಗತ್ತಾಗಲಿ, ಸೊಸೈಟಿಗೋಸ್ಕರ ನಾವು ಯಾವತ್ತೂ ಡಿಸಿಷನ್ಸ್ ತಗೋಬಾರ್ದು. ಸೊಸೈಟಿ ಏನು ಅಂದ್ಕೊಳ್ಳುತ್ತೆ, ಅವ್ರು ಏನು ಅಂದ್ಕೊಳ್ತಾರೆ, ಆ ಥರ ಡಿಸಿಷನ್ಸ್ ಯಾವತ್ತೂ ತೊಗೊಳಕ್ಕೆ ಹೋಗ್ಬಾರ್ದು. ಮೋಸ್ಟ್ ಆಫ್ ದ ಎಲ್ಲರೂ ಸೊಸೈಟಿಗೋಸ್ಕರನೇ ಬದುಕ್ತಾರೆ, ಅದಕ್ಕೋಸ್ಕರನೇ ದುಡ್ಡು ಅನ್ನೋದ್ರಿಂದ ಆ ಸ್ಟ್ರೆಸ್ಸಿಂದ ಅವರು ಬರ್ನ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೌದು. ಈಗ ಹಣ ಗಳಿಸ್ಬೇಕು ಅಂತ ನಾವು ಮನೆಯಿಂದ ಓಡ್ತಾ ಇರ್ತಾರೆ, ಸೊ ಅದರಿಂದ ಅವರು ಅನ್ಹ್ಯಾಪಿನೆಸ್ ಕ್ರಿಯೇಟ್ ಮಾಡ್ಕೊಳ್ತಾರ.
ಹಣ ಗಳಿಸ್ಬೇಕಾದ್ರೆ ಓಡಲೇಬೇಕಂತ ಮಾತಾಡಿದ್ವಿ. ಈ ಅನ್ಹ್ಯಾಪಿನೆಸ್ ಯಾಕೆ ಕ್ರಿಯೇಟ್ ಆಗುತ್ತೆ ಅಂತಂದರೆ ನಾವು ರೀಚ್ ಆಗಲ್ಲ ಅಂತ ಅನ್ಹ್ಯಾಪಿನೆಸ್ ಬರುತ್ತೆ. ಅಂದರೆ ಪರ್ಟಿಕ್ಯುಲರ್ ಒಂದು ಗೋಲ್ ಇಟ್ಕೊತಾರೆ ಅಂತ ಅಂದ್ಕೊಳ್ಳಿ, ಆ ಗೋಲ್ ರೀಚ್ ಆಗಲ್ಲ, ಅವಾಗ ಆಟೋಮೆಟಿಕ್ಕಾಗಿ ಅನ್ಹ್ಯಾಪಿನೆಸ್ ಕ್ರಿಯೇಟ್ ಆಗುತ್ತೆ. ಸೊ ಆ ಗೋಲ್ ಯಾವುದು, ಸೊ ಆ ಗೋಲು ನನಗೆ ನಿಜವಾಗ್ಲೂ ಆ ಗೋಲ್ ಇಟ್ಕೊಳ್ಳೋ ಒಂದು ಅವಶ್ಯಕತೆ ಇದೆಯಾ, ಆ ಗೋಲ್ ಬೇಕಾ ನನಗೆ, ಸೊ ಆ ಗೋಲ್ಗೆ ನಾನು ಏನೇನು ಒಂದು ಸ್ಯಾಕ್ರಿಫೈಸ್ ಮಾಡಬೇಕು, ಓಕೆ, ಆಮೇಲೆ ಒಂದು ಪಕ್ಕ ಪ್ಲಾನ್ಸ್ ಹೆಂಗೆ, ಸ್ಟ್ರಾಟಜಿ ಹೆಂಗೆ ಮಾಡಬೇಕು, ಇದೆಲ್ಲ ಕರೆಕ್ಟಾಗಿ ಮಾಡದೆ ಜಸ್ಟು ಯಾರನ್ನೋ ನೋಡಿಬಿಟ್ಟು ನನಗೆ ಇಂಥದ್ದು ಬೇಕು ಅಂತಂದ್ಬಿಟ್ಟು ಒಂದು ಗೋಲ್ ಹಾಕ್ಕೊಳ್ತಾರೆ. ಅದು ಕೂಡ ಕಂಪ್ಯಾರಿಸನ್ ಅಂತಲೇ ಬರುತ್ತೆ. ಓನಾಗಿ ಮಾಡಬೇಕು ಅಂತ ಅಂದಾಗ ಅದು ಬೇರೆ. ಓಕೆ, ಯಾವುದೇ ಒಂದು ಫೈನಾನ್ಸ್ ಅಂದರೆ ಓಡ್ತಾರೆ ಅಂದರೆ ಅರ್ಥ ಏನು, ಐದರ್ ಅವನು ಏನಾದರೂ ಸೆಲ್ಫ್ ಎಂಪ್ಲಾಯ್ ಆಗಿರ್ತಾನೆ, ಅಥವಾ ಏನಾದರೂ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತಾ ಇರ್ತಾನೆ, ದೊಡ್ಡ ಬಿಸ್ನೆಸ್ ಮಾಡ್ತಾ ಇರ್ತಾನೆ, ಇನ್ನೊಂದು ಇರುತ್ತೆ, ಅವರೇ ಓಡೋದು. ಎಂಪ್ಲಾಯೀಸ್ ಓಡೋದೆಲ್ಲ ಅವರ ಒಂದು ಕಂಪ್ನಿಗೋಸ್ಕರ ಓಡ್ತಾರೆ, ಅದು ಬಿಡಿ, ಅದನ್ನು ನಾವು ಸ್ಟ್ರೆಸ್ ಅನ್ನೋಕ್ಕೂ ಬರಲ್ಲ, ಇದನ್ನೋಕ್ಕೂ ಬರಲ್ಲ. ಅವ್ರ ಓಟ ಏನಿರುತ್ತೆ, ಅವರು ಕರೆಕ್ಟಾಗಿ ಆಫೀಸಿಗೆ ರೀಚ್ ಆಗಬೇಕಾಗಿರುತ್ತೆ, ಬೆಳಗ್ಗೆ ಎದ್ದೇಳೋದು ಲೇಟಾಗಿ ಎದ್ದಿರ್ತಾರೆ, ಏನೋ ತಿಂತಾರೆ, ಏನೋ ಮಾಡ್ತಾರೆ, ಎಲ್ಲೋ ಓಡ್ತಾರೆ, ಆ ಓಟ ಬೇರೆ. ಬಟ್ ನೀವು ಕೇಳಿದಂಥ ಓಟ ಫೈನಾನ್ಸ್ ಅಂದರೆ ಇದು ಹಣದಿಂದ ಓಡೋಂಥ ಓಟ ಏನಿದೆ, ಅದಕ್ಕೆ ಕರೆಕ್ಟಾಗಿ ಕಮಿಟ್ಮೆಂಟ್ಸು ಇಟ್ಕೊಂಡು ಒಂದು ಸಿಸ್ಟಮೈಸ್ಡ್ ಗೋಲ್ಸ್ ಹಾಕ್ಕೊಂಡು ಓಡೋಂಥ ಇವರು, ಸೊ ಅವರು ಚೆಕ್ ಮಾಡ್ಕೋಬೇಕಾಗುತ್ತೆ, ಯಾಕೆ ಸ್ಟ್ರೆಸ್ ಆಗ್ತಾ ಇದ್ದೀನಿ ನಾನು ಯಾಕೆ ಗೋಲ್ ರೀಚ್ ಆಗ್ತಾ ಇಲ್ಲ, ಕಾರಣ ಏನು. ಇವಾಗ ಎಲ್ಲ ಗೋಲ್ ಹಾಕ್ಕೊಳ್ತಾರೆ, ಸೊ ಇಯರ್ಲಿ ಒನ್ ಇಯರ್ ಪಾಸ್ ಆಗುತ್ತೆ, ನೋಡ್ತಾರೆ ಮಾರ್ಚ್ 31 ಪಾಸ್ ಆಯಿತು, ಏಪ್ರಿಲ್ ಬಂತು, ನೋಡಿದ್ಮೇಲೆ ಆ ಗೋಲ್ ರೀಚ್ ಆಗಿರಲ್ಲ. ಸೊ ಅದರಲ್ಲಿ ಪರ್ಸೆಂಟೇಜ್ ನೋಡ್ತಾರೆ, ಎಷ್ಟು ಪರ್ಸೆಂಟ್ ರೀಚ್ ಆಗಿದೆ, ಏನಾಗಿದೆ, ಅವನಿಗೂ ಮಾಡಿದ ಕಷ್ಟಕ್ಕೂ ಅದಕ್ಕೂ ಫಲ ಸಿಕ್ಕಿರೋದಿಲ್ಲ. ಸೊ ನಾನು ಜಾಬ್ ಮಾಡಿದರೆ ಚೆನ್ನಾಗಿತ್ತಲ್ಲ ಇದಕ್ಕಿನ್ನ ಅಂತ ಅವನು ಬರುತ್ತೆ, ಸ್ಟ್ರೆಸ್ ಆಗುತ್ತೆ ಅವಾಗ. ಎಷ್ಟೋ ಜನ ಹಂಗೆ ಆಗಿದ್ದಾರೆ ಸರ್, ಜಾಬ್ ಬಿಟ್ಬಿಟ್ಟು ಬಿಸ್ನೆಸ್ಗೆ ಹೋಗಿ ಮತ್ತೆ ಅಯ್ಯೋ ನನ್ನ ಜಾಬ್ದೇ ಚೆನ್ನಾಗಿತ್ತಲ್ಲ ಕಂಫರ್ಟ್ ಝೋನಲ್ಲಿ, ಸೊ ಈ ಥರ ನನಗೆ ಇವಾಗ ಮನಿ ತಿಂಗಳ EMI ಕಟ್ಟಕ್ಕಾಗ್ತಾ ಇಲ್ಲ, ಬಾಡಿಗೆ ಕಟ್ಟಕ್ಕಾಗ್ತಿಲ್ಲ, ಸೊ ಆ ಥರ ಸ್ಟ್ರೆಸ್ ಆಗಿ ಈ ಕಡೆ ಜಾಬು ಇಲ್ಲ, ಈ ಕಡೆ ಬಿಸ್ನೆಸ್ಸು ಇಲ್ಲ, ಆ ಥರ ಮೆಂಟಾಲಿಟಿ ಇರೋ ತುಂಬ ಜನ ನೀವು ಹೇಳ್ದಂಗೆ ಏನು ಮಾಡ್ತಾರೆ, ಯಾರನ್ನೂ ನೋಡ್ತಾರೆ, ಯಾರನ್ನೂ ನೋಡಿಬಿಟ್ಟು ನಾನು ಸ್ಟಾರ್ಟಪ್ ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಸ್ಟಾರ್ಟಪ್ಗೆ ಹೋಗ್ತಾರೆ. ಸೊ ಆ ಸ್ಟಾರ್ಟಪ್ಪು ಏನು ಅಂತಂದರೆ ಓಲ್ಡ್ ವೈನಿನ ನ್ಯೂ ಬಾಟ್ಲ್ ಅಂತ ಅಷ್ಟೇ. ಓಕೆ, ಏನು ಕ್ರಿಯೇಟಿವಿಟಿ ಏನೂ ಇರೋದಿಲ್ಲ. ಸೊ ಸ್ಟಾರ್ಟಪ್ ಅಂದರೆ ಕ್ರಿಯೇಟಿವಿಟಿ ಇರ್ಬೇಕು ನಿನ್ನಲ್ಲಿ, ಏನೇ ಮಾಡು ಕ್ರಿಯೇಟಿವಿಟಿ ಇರಬೇಕು, ಅದು ಯೂನಿಕ್ನೆಸ್ ಇರಬೇಕು ಅದರಲ್ಲಿ. ಅಂದರೆ ಅದು ನೀನು ಮಾತ್ರ ಮಾಡಿರಬೇಕು. ಎಲ್ಲರೂ ಮಾಡೋದನ್ನೇ ನೀನು ಮಾಡೋದನ್ನು ಸ್ಟಾರ್ಟಪ್ ಅಂತ ಹೆಂಗೆ ಹೇಳ್ತೀಯ ನೀನು? ಸೇಮ್ ಯಾವುದೋ ಒಂದು ಫುಡ್ ಬಿಸ್ನೆಸ್ ಮಾಡ್ತಾರೆ, ಇನ್ನೊಂದು ಏನೋ ಮಾಡ್ತಾರೆ, ಅದೆಲ್ಲವೂ ಎಲ್ಲರೂ ಮಾಡ್ತಾರೆ. ಹಾಂ, ನೀನು ಉಪ್ಪಿನಕಾಯಿ ಮಾಡ್ಬೋದು, ನಾನು ಹಪ್ಪಳ ಮಾಡ್ಬೋದು, ಅದೆಲ್ಲ ಫುಡ್ ಬಿಸ್ನೆಸ್ಸೇ ಅದು. ಓಕೆ, ಸೊ ಅದನ್ನು ಸ್ಟಾರ್ಟಪ್ ಅಂತ ಹೆಂಗೆ ಕೇಳ್ತೀನಿ ನಾನು? ಸ್ಟಾರ್ಟಪ್ ಅಂದರೆ ಒಂದು ಯೂನಿಕ್ನೆಸ್ಸು, ಒಂದು ಡಿಫ್ರೆಂಟ್ ಐಡಿಯಾ ನಿನ್ನಲ್ಲಿ ಇತ್ತು ಅಂತಂದರೆ ನೀನು ಅದಕ್ಕೆ ಅರ್ಹಳು ಆ ಸ್ಟಾರ್ಟಪ್ ಮಾಡೋದಕ್ಕೆ. ಆಗ ನೀನು ಸ್ಯಾಕ್ರಿಫೈಸ್ ಮಾಡ್ಬೋದು, ನಿನ್ನ ಒಂದು ಜಾಬ್ನ ಬಿಟ್ಟುಬಿಟ್ಟು, ಯಾಕಂದರೆ ನಿನ್ನಲ್ಲಿ ಆ ನಂಬಿಕೆ ಇರುತ್ತೆ, ನನಗೆ ಈ ಒಂದು ಪ್ರಾಡಕ್ಟ್ನ ನಾನು ಕೊಟ್ಟರೆ ಡೆಫಿನೆಟಾಗಿ ಸಕ್ಸಸ್ ಆಗ್ತೀನಿ ಅನ್ನೋದು. ಸೊ ಆ ಥರ ನೀವಿದ್ದಾಗ ಹೊರಗೆ ಬಂದ್ಬಿಟ್ಟು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಅದರ್ವೈಸ್ ಒಳ್ಳೆ ಬಿಸ್ನೆಸ್, ಒಳ್ಳೆ ಜಾಬ್ ಇಟ್ಕೊಂಡು, ಒಳ್ಳೆ ಸ್ಯಾಲ್ರಿ ಇಟ್ಕೊಂಡು, ಸುಮ್ಮನೆ ಯಾರೋ ಮಾತು ಕೇಳಿಬಿಟ್ಟು ಅದನ್ನು ಬಿಟ್ಟು ಈ ಕಡೆ ಬಂದು ಇದನ್ನು ಸ್ಟಾರ್ಟ್ ಮಾಡಿ ಇಷ್ಟೆಲ್ಲ ಒದ್ದಾಡೋದು ಮಾಡೋದು ಅನ್ನೆಸರಿ ಇದು, ಅದಷ್ಟೇ ಬರ್ಡನ್ ಅಷ್ಟೇ. ಅದನ್ನು ಯುನಿಕ್ ಟ್ಯಾಲೆಂಟ್ ಅನ್ನೋದು ಅವರೇ ಐಡೆಂಟಿಫೈ ಮಾಡ್ಕೋಬೇಕು ಸರ್, ಅದು ಹೆಂಗೆ ಐಡೆಂಟಿಫೈ ಆಗುತ್ತೆ? ನೋಡಮ್ಮ, ಯಾವುದೇ ಒಂದು ಟ್ಯಾಲೆಂಟು, ಒಂದು ಆರ್ಟು, ಇದೆಲ್ಲವೂ ಕೂಡ ನಿನಗೆ ಗೊತ್ತಾಗತ್ತಾಗಲೇ. ಈಗ ಫಾರ್ ಎಕ್ಸಾಂಪಲ್ ನೀನೊಬ್ಬ ಆರ್ಟಿಸ್ಟ್ ಅಂತ ಅಂದ್ಕೋ, ಒಳ್ಳೆ ಚಿತ್ರಗಳು ಬಿಡಿಸ್ತೀಯ ಅಂತ ಅಂದ್ಕೋ, ಎಲ್ಲರೂ ಬಿಡಿಸಿದಂಥ ಚಿತ್ರಗಳು ನೀನೇ ಬಿಡಿಸಿದೆ ಅಂತಂದರೆ ಅದರಲ್ಲಿ ಏನು ಟ್ಯಾಲೆಂಟ್ ಇರಲ್ಲ. ನೀನು ಬಿಡಿಸ್ತಕ್ಕಂಥ ಚಿತ್ರಗಳೇ ಡಿಫ್ರೆಂಟ್ ಆಗಿರಬೇಕು. ಆಗಲೇ ಹೇಳ್ಬಿಡ್ತಾರೆ, ಮಂಜುಳಾ ಏನು ಚೆನ್ನಾಗಿದೆ ಗೊತ್ತಾ, ನಿಂದು ಆರ್ಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದೊಂಥರ ಡಿಫ್ರೆಂಟ್ ಆಗಿದೆ. ಆಗ ನಿಂದು ಡಿಫ್ರೆಂಟ್, ಅದು ಆಗ ಯೂನಿಕ್ ಅದು. ಓಕೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಂದೊಂದು ಯೂನಿಕ್ನೆಸ್ ಇರುತ್ತೆ, ಐಡೆಂಟಿಫೈ ಮಾಡ್ಬೇಕು ಅದನ್ನು. ಸ್ವಲ್ಪ ಕಾಯಬೇಕು. ನಾವೇನು ಮಾಡ್ತೀವಿ, ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ನೀನು ಮಾಡೋದು ನಾನು ಮಾಡ್ತೀನಿ, ನಾನು ಮಾಡೋದು ಇನ್ನೊಬ್ಬರು ಮಾಡೋಕ್ಕೆ, ಅಂದರೆ ನಾವು ಕಾಪಿ ಮಾಡೋಕ್ಕೆ ಹೋಗ್ತೀವಿ. ಈ ಕಾಪಿ ಹಿಂಗಲ್ಲ, ನನ್ನಲ್ಲಿರ್ತಕ್ಕಂಥ ಯೂನಿಕ್ನೆಸ್, ನನ್ನಲ್ಲಿರ್ತಕ್ಕಂಥ ಒಂದು ಇದನ್ನು ನಾನು ಐಡೆಂಟಿಟಿ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದ್ರ ಮಧ್ಯೆ ಈಗ ಜಾಬ್ ಅನ್ನೋದಿರುತ್ತಲ್ವ ಸರ್, ಜಾಬ್ ಇರುತ್ತೆ, ಪ್ಲಸ್ ಇನ್ನೇನಿದೆ, ಜಾಬಿಂದ ಸ್ಟ್ರೆಸ್ಸಿಂದ ಹೊರಗಡೆ ಬರೋದಕ್ಕೆ ಸಮಥಿಂಗ್ ಏನೋ ರೀಲ್ಸ್ ನೋಡ್ತೀವಿ, ಅದರಲ್ಲೇ ಮುಳುಗೋಗ್ಬಿಡ್ತೀವಿ. ಅವರೇ ತಿಳ್ಕೊಳಕ್ಕೆ ಆಗದೆ ಇರೋ ಥರ ಆ ಥರ ಪ್ಲೇಸ್ಗೆ ಹೊಟ್ಟೋಗ್ಬಿಟ್ಟು ಸಿಂಪ್ಲಿ ನಾವು ಜಾಬ್ ಮಾಡ್ಕೊಂಡೇ ಹೋಗ್ತಾ ಇರ್ತೀವಿ, ಆ ಥರನೂ ಇರುತ್ತಲ್ಲ.
ಅಲ್ಲ ಆ ಥರ ಇದ್ದರೆ ಒಳ್ಳೇದಂತ ಕಾಣುತ್ತೆ ನನಗೆ. ಓಕೆ. ಯಾಕೆ ಅಂತಂದರೆ ಈ ಸ್ಟ್ರೆಸ್ ಇಟ್ಕೊಂಡು ಇಷ್ಟೆಲ್ಲ ಒದ್ದಾಡೋದಕ್ಕಿಂತ ಆರಾಮಾಗಿ ಸ್ವಲ್ಪ ಟೈಮ್ ಸಿಕ್ತು ರೀಲ್ಸ್ ನೋಡೋದು ಅಥವಾ ಯಾವುದೊಂದು ಸಿನಿಮಾ ನೋಡೋದು, ಓಕೆ ಈ ಥರ ಆರಾಮಾಗಿ ಇದ್ದು ಜಾಬ್ ಮಾಡ್ಕೊಂಡು ಮುಂದಕ್ಕೆ ಹೋಗೋದು ಒಳ್ಳೆಯದು. ಯಾಕೆ ಅಂತಂದರೆ ಒಂದು ಯೂನಿಕ್ನೆಸ್ನ ಹೊರಗೆ ತಂದು ಅದನ್ನು ಎಸ್ಟಾಬ್ಲಿಷ್ ಮಾಡಿ ಅದನ್ನು ಸೊಸೈಟಿಗೆ ತೊಗೊಂಡೋಗ್ಬಿಟ್ಟು ಮಾರ್ಕೆಟಲ್ಲಿ ಇಟ್ಟು ಅದನ್ನು ಮಾರ್ಕೆಟ್ ಮಾಡಿ ನೀನು ಸಕ್ಸಸ್ ಆಗೋದು ಇಟ್ ಈಸ್ ನಾಟ್ ಸೋ ಈಸಿ. ಇದು ಇಟ್ಸ್ ಎ ಬಿಗ್ ಟಾಸ್ಕ್. ಇದು ಈ ಬಿಗ್ ಟಾಸ್ಕಿಗೆ ನಿನಗೆ ಎಷ್ಟು ಪವರ್ ಇರಬೇಕು ಫಸ್ಟು. ನೀನು ಆ ಒಂದು ಡ್ರೀಮ್ನ ಕಾಣಬೇಕು ಅಂದರೂ ಕೂಡ ನಿನ್ನಲ್ಲಿ ಅಷ್ಟು ಶಕ್ತಿ ಇರಬೇಕು ಆ್ಯಕ್ಚುಲಿ. ನಾಟ್ ಸೋ ಈಸಿನಾ ಇದು? ಸೊ ಅದೇನು ಈಸಿನ ಅದು? ಸೊ ನಿನ್ನಲ್ಲಿ ಭಾಳ ಅದ್ರ ಬಗ್ಗೆ ಚಾಲೆಂಜ್ ಪವರ್, ಅದು ಒಂದು ಆ ಡ್ರೀಮ್ ನೀನು ಕಾಣಬೇಕು ಅಂದ್ರೂ ನಿನ್ನಲ್ಲಿ ಶಕ್ತಿ ಇರಬೇಕು. ಕೆಲವರು ಡ್ರೀಮ್ ಕಾಣಬೇಕಂದ್ರೆ ಭಯ ಬರ್ಬೇಕು ಆ್ಯಕ್ಚುಲಿ, ಆಗುತ್ತಾ ಇಲ್ಲ ಅಂತ. ಸೊ ನೀನು ಆ ಡ್ರೀಮ್ನ ಕಾಣ್ತಾ ಇದೆಯಾ ಅಂದರೆ ನಿನ್ನಲ್ಲಿ ಆ ಶಕ್ತಿ ಇತ್ತು ಅಂತಂದರೆ ಮಾತ್ರ ನೀನು ಹೊರಗೆ ಬರಬೇಕು. ಹೌದು. ಓಕೆ. ಈ ಒಂದು ವೇಳೆ ಇರಲ್ಲ, ಓಕೆ ನಾವೊಂದು ಪರ್ಟಿಕ್ಯುಲರ್ ಯಾವುದೋ ಒಂದು ಡ್ರೀಮ್ ಇತ್ತು ನನಗೆ, ಅದಕ್ಕೊಂದು ಶಕ್ತಿ ಇರಲ್ಲ ನನಗೆ ಅದು ಮಾಡೋಕ್ಕೆ. ಸೊ ಅದನ್ನು ಶಕ್ತಿನ ಡೆವಲಪ್ ಮಾಡ್ಕೋಬೇಕು. ದಿನಾಲು ಅದನ್ನು ಡೆವಲಪ್ ಮಾಡಿಕೊಂಡು ನೀನೆಲ್ಲ ರೆಡಿಯಾಗಿ ನಾನು ಈಗ ಡ್ರೀಮ್ನ ನಾನು ಅಚೀವ್ ಮಾಡ್ಬೋದು, ಚೇಸ್ ಮಾಡ್ಬೋದು ಅಂತ ನಂಬಿಕೆ ಬಂದಾಗ ಆವಾಗ ಆಗಲೂ ಕೂಡ ನೀನು ಜಾಬ್ ಬಿಡಬಾರ್ದು. ನೀನು ಒಂದು ಸ್ಟೆಪ್ ಇಟ್ಟು ಮುಂದಕ್ಕೆ ಹೋಗ್ತಾ ಇದ್ದು ಒಂದು 50% ರೀಚ್ ಆದಮೇಲೆ ನಿನಗೊಂದು ಕಾನ್ಫಿಡೆನ್ಸ್ ಬಂದಮೇಲೆ ದೆನ್ ಅದನ್ನು ಬಿಡೋವಾಗ. ಇವಾಗ ನಾವು ಏನು ಮಾಡ್ತೀವಿ ಅಂತಂದರೆ ಯಾವುದೋ ಒಂದು ನೋಡೋದು ಇನ್ಫ್ಲುಯೆನ್ಸ್ ಆಗಿ ಟಕ್ ಅಂತ ಬಿಟ್ಬಿಟ್ಟು ಅಲ್ಲಿಗೆ ಜಂಪ್ ಆಗಿಬಿಡ್ತೀವಿ. ಯಾರೋ ಒಬ್ರು ಮಾಡಿದ್ರು ನಾನು ಮಾಡಬೇಡ ಅಂತ ಅಂದ್ಬಿಟ್ಟು ಆ ಥರ ಹೋಗೋದು ಜಂಪ್ ಮಾಡ್ತೀವಿ ನಾವು. ಆ ಥರ ಇನ್ಫ್ಲುಯೆನ್ಸ್ ಆಗಿ ಜಂಪ್ ಮಾಡ್ತಕ್ಕಂಥದ್ದು ಅದು ಒಳ್ಳೆಯದಲ್ಲ ಅದು. ಓಕೆ. ಈಗ ನಾವು ಹಣನ ಯಾವ ಥರ ಸ್ಪೆಂಡ್ ಮಾಡಬೇಕು, ಅದಕ್ಕೇನಾದರೂ ಒಂದು 5 ಟಿಪ್ಸ್ ಏನಾದರೂ ಕೊಡ್ತೀರಾ ಸರ್? ಹಣನ ಸ್ಪೆಂಡ್ ಮಾಡೋದು ಆ್ಯಕ್ಚುಲಿ ಈ ಹಣನ ಸ್ಪೆಂಡ್ ಮಾಡೋದ್ರಲ್ಲೂ ಕೂಡ ನಿಮ್ಮ ಒಂದು ಐಡಿಯಾ ಹೊರಗೆ ಬರುತ್ತೆ. ಓಕೆ. ಯಾಕೆಂದರೆ ನೋಡಿ, ಕೆಲವರು ಸ್ಯಾಲ್ರಿ ಬರೋ ಒಂದು ಇವ್ರು ಇರ್ತಾರೆ, ನಿಮ್ಮ ಕಲೀಗ್ಸ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರನ್ನ ನೀವು ಚೆಕ್ ಮಾಡಿ ಒಂದು ಸಾರಿ. ಕೆಲವರು ಫಸ್ಟ್ ವೀಕಲ್ಲೇ ಹಣ ಖರ್ಚಾಗೋಗ್ಬಿಡುತ್ತೆ, ಕೆಲವರು ಸೆಕೆಂಡ್ ವೀಕವರು ತಳ್ತಾರೆ, ಕೆಲವರು ಥರ್ಡ್ ವೀಕ್ಗಳು ತಳ್ತಾರೆ. ಸೊ ಥರ್ಡ್ ವೀಕಿಗೆ ಆಲ್ಮೋಸ್ಟ್ ಹಣ ಎಲ್ಲ ಖರ್ಚಾಗೋಗ್ಬಿಟ್ಟಿರ್ತದೆ. 4th ವೀಕಲ್ಲಿ ಆಗಲೇ ಎಲ್ಲರ ಕಡೆ ಲೋನ್ ಮಾಡ್ತಾ ಇರ್ತಾರೆ. ಓಕೆ. ಸೊ ಯಾವಾಗ ಸ್ಯಾಲ್ರಿ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಸೊ ಇದು ರೈಟ್ ವೇ ಟು ಸ್ಪೆಂಡ್ ದ ಮನಿ ಅಲ್ಲ. ಓಕೆ, ರಾಂಗ್ ವೇ ಟು ಸ್ಪೆಂಡ್ ದ ಮನಿ ಇದು. ಓಕೆ, ಇನ್ನು ರೈಟ್ ವೇ ಯಾವುದು? ನಿನಗೆ ಒಂದು ಲಿಸ್ಟ್ ಇರಬೇಕು, ಯಾವುದಕ್ಕೆ ನಾನು ಹಣ ಖರ್ಚು ಮಾಡಬೇಕು. ನೀನು ಎಂಟರ್ಟೈನ್ಮೆಂಟ್ ಬೇಕಾ ಮಾಡು, ಓಕೆ. ಸೊ ನೀನು ಇನ್ವೆಸ್ಟ್ಮೆಂಟ್ ಬೇಕಾ ಮಾಡು. ಸೊ ನಿನಗೆಲ್ಲದಕ್ಕೂ ಕೂಡ ಒಂದು ಬಡ್ಜೆಟ್ ಇರ್ಬೇಕು ನಿನ್ನ ಹತ್ರ. ನೀನು ಬಡ್ಜೆಟ್ ಯಾಕೆಂತಂದರೆ ನಮ್ಮದು ಇನ್ಕಮ್ ಸ್ಟಿಕಾನ್ ಆಗಿರ್ತದೆ, ಹೌದಾ? ಅಲ್ಲೇನು ಜಾಸ್ತಿ ಆಗಲ್ಲ. ಫಾರ್ ಎಕ್ಸಾಂಪಲ್, ಇವತ್ತು ನಿಮಗೆ 1.5 ಲಕ್ಷ ಸ್ಯಾಲ್ರಿ ಬಂತು ಅಂತ ಅಂದ್ಕೊಳ್ಳಿ, ಇದ್ದಕ್ಕಿದ್ದಂಗೆ ಏನದು 2 ಲಕ್ಷ ಆಗಲ್ಲ, ಆಗುತ್ತಾ? ಆಗಲ್ಲ. ಸೊ ಅದಕ್ಕೆ ಮತ್ತು 1 ಇಯರ್ 2 ಇಯರ್ ಆದಮೇಲೆ ಬೇಕಾದ್ರೆ ಒಂದು ಹೈಕ್ ಆಗುತ್ತೆ ಅದು. ಓಕೆ. ಸೊ ನೀವು ಏನು ಮಾಡಬೇಕು, ನಿಮ್ಮ ಇನ್ಕಮ್ ಯಾವತ್ತು ಸ್ಟಿಕಾನ್ ಇದ್ದಾಗ ನಿಮ್ಮ ಬಡ್ಜೆಟ್ ಕೂಡ ಒಂದು ಸ್ಟಿಕಾನ್ ಇರಬೇಕು. ಆ ಸ್ಟಿಕಾನ್ ಇರೋದಕ್ಕೆ ಟೈಮಲ್ಲ ಈಗ ಫ್ರೆಂಡ್ಸ್ ಯಾರೋ ಬೇರೆ ಕಡೆ ಹೋಗ್ತಾ ಇದ್ದಾರೆ, ಟ್ರಿಪ್ ಹೋಗ್ತಾ ಇದ್ದಾರೆ, ನಾನು ಹೋಗೋಣ ಆ ಥರ ಇನ್ಫ್ಲೂಯೆನ್ಸ್ ಆಗಿ ಟೈಮ್ ಇಂಡಿಸಿಪ್ಲಿನ್. ಅದು ಇಂಡಿಸಿಪ್ಲಿನ್, ಕರೆಕ್ಟ್. ಫೈನಾನ್ಷಿಯಲ್ ಇಂಡಿಸಿಪ್ಲಿನ್ ಅಂದರೆ ಅದೇನೆ. ಸುಮ್ಮನೆ ಯಾರೋ ಕರಿತಾರೆ ಹೋಗ್ತಾನೆ ಅಲ್ಲ, ನಿನಗೆ ಇಷ್ಟ ಆದ್ರೇ ಹೋಗು. ಯಾರೋ ಕರಿತಾರೆ ಅಂತ ಹೋಗೋದಕ್ಕೂ ನನಗೆ ಇಷ್ಟ ಆಯ್ತು ಹೋಗೋದಕ್ಕೂ ವ್ಯತ್ಯಾಸ ಇದೆ ತಾನೆ. ಅದನ್ನ ಕ್ವಶನ್ ಮಾಡ್ಕೊಳ್ಳಲ್ಲ ಸರ್, ಸುಮ್ಮನೆ ರ್ಯಾಂಡಮ್ ಆಗಿ ಫ್ಲೋ ಬಂದಂಗೆ ಹೋಗ್ಬಿಡೋದು. ಅದೇ ಎಮೋಷನಲಿ ಒಂದು ಡಿಸಿಷನ್ ತೊಗೊಂತೀವಿ, ಅವರೆಲ್ಲರೂ ಫ್ರೆಂಡ್ಸ್ ಹೋಗ್ತಾ ಇದ್ದಾರೆ ನಾವು ಹೋಗ್ತೀವಿ ಅಂತ. ಅವ್ರು ಹೋಗ್ಲಿಲ್ಲ ಅಂದ್ರೆ ಏನು ಅಂದ್ಕೊಳ್ತಾರೋ, ಏನು ಅಂದ್ಕೊಳ್ತಾರೋ, ಒಂದು ಫ್ರೆಂಡ್ಸ್ ಜೊತೆ ಚೆನ್ನಾಗಿರುತ್ತೆ ಅಂತ ಒಂದು ಏನೋನೋ. ಸೊ ಇಂಡಿಸಿಪ್ಲಿನ್ ತೋರಿಸುತ್ತಿದೆ ಅಲ್ಲ. ಸೊ ನಿನಗಿಷ್ಟನಾ ನೀನು ಹೋಗು. ಯಾಕೆ ಅದೇ ಫ್ರೆಂಡ್ಸಿಗೆ ನೀನು ಹೇಳ್ಬೋದಲ್ಲ, ನನಗೆ ಇಂಥ ಪ್ಲೇಸ್ ಇಷ್ಟ ಹೋಗೋಣ ಅಂತ. ಅವ್ರು ಬರಲ್ಲ ಅವಾಗ. ಹೌದು, ಅವ್ರು ಯಾವತ್ತು ನಿನ್ನ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ತಮ್ಮ ಜೊತೆಗೆ ನಿನ್ನ ಕರೀತಾರೆ ಹೊರತು ನಿನ್ನ ಜೊತೆಗೆ ಅವ್ರು ಬರಲ್ಲ. ಅದ್ರಲ್ಲಿ ಒಬ್ರು ಡಾಮಿನೆಂಟ್ ಇರೋರು ಅದನ್ನ ಮಾಡ್ತಾರೆ, ಯಾಕಂದ್ರೆ ಅವಳಿಗೆ ಇಷ್ಟ ಇರುತ್ತೆ ಆ ಪ್ಲೇಸ್ಗೆ ಹೋಗೋದು. ಸೊ ಅವಳೇನು ಮಾಡ್ತಾಳೆ, ಎಲ್ಲರನ್ನು ಕೂಡಿಸ್ತಾಳೆ, ಹೋಗೋಣ ಬನ್ನಿ ಅಂತ ಕರಿತಾಳೆ. ಯಾಕಂದ್ರೆ ಅವಳಿಗೆ ಚೀಪ್ ಆಗ್ಬೇಕದು. ಅವಳೊಬ್ಳೇ ಹೋದ್ರೆ ಕಾಸ್ಟ್ಲಿ ಆಗುತ್ತೆ. ಅದನ್ನು ನಮ್ಮ ದುಡ್ಡಲ್ಲೇ ಎಲ್ಲರೂ ಒಂದು 5-6 ಜನ ಸೇರ್ಕೊಂಡು ಹೋದ್ರೆ ಅವಳಿಗೆ ಚೀಪ್ ಆಗುತ್ತಾಳೆ. ಅಂದರೆ ಅವಳಿಗೆ ಆ ಡಾಮಿನೇಷನ್ ಇದೆ, ಅವಳು ಬುದ್ಧಿವಂತಳು. ಸೊ ನಾವು ಇನ್ಫ್ಲುಯೆನ್ಸ್ ಆಗಿ ಅವಳೇನು ಅಂದ್ಕೊಳ್ತಾಳೆ ಅಂತ ಹೋದ್ರೆ ಯಾರ್ದು? ನಮ್ದದು. ಸೊ ಹಾಗಾಗಿ ನಮಗೆ ನಿಜವಾಗ್ಲೂ ಆ ಪ್ಲೇಸ್ ಇಷ್ಟನಾ? ಫಸ್ಟ್ ಕ್ವಶನ್ ಮಾಡ್ಕೋಬೇಕಾಗಿರೋದು, ಯಾವುದೇ ಪಿಕ್ಚರಿಗೆ ಕರೆದ್ರು ಅಂತ ಅಂದ್ಕೊಳ್ಳಿ, ನಿಮಗೆ ಪಿಕ್ಚರ್ ಇಷ್ಟನಾ? ಹೋಗಿ. ಹೋಟ್ಲಿಗೆ ಕರೆದ್ರು, ನಿಮ್ಗೆ ಹೋಟ್ಲ್ ಇಷ್ಟನಾ? ಹೋಗಿ. ನಿಮಗೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಆಸೆ ಇದ್ದಾಗ ನೀವು ಫ್ರೆಂಡ್ಸ್ ಕರಿತೀರ ಅಂತ ಯಾಕೆ ಹೋಟ್ಲಿಗೆ ಹೋಗ್ತೀರಿ? ಹೌದು. ನಿಮಗೆ
ಇವಾಗ ಕೆಲವರಿಗೆ ಡಿಶಸ್ನ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡು ತಿನ್ನೋದು ತುಂಬ ಖುಷಿ ಇರುತ್ತೆ. ಅವ್ರು ಪ್ರಿಪೇರ್ ಮಾಡ್ತಾರೆ, ಜೊತೆಗೆ ಮನೆಯಾಗಿದ್ದಂಥ ಫ್ಯಾಮಿಲಿ ಮೆಂಬರ್ಸಿಗೆ ಕೊಡ್ತಾರೆ, ಎಂಜಾಯ್ ಮಾಡ್ತಾರೆ, ಅವರೆಲ್ಲ ತುಂಬ ಚೆನ್ನಾಗಿದೆ ಅನ್ನೋದು ನಮಗೆ ಖುಷಿ ಆಗುತ್ತೆ. ಈ ಥರ ಒಂದು ಮೆಂಟಾಲಿಟಿ ಇದ್ದವರು ಫ್ರೆಂಡ್ಸ್ ಕರಿತಿದ್ದಾರೆ ಅಂತಂದು ಹೇಳ್ಬಿಟ್ಟು ನೀವು ರೆಸ್ಟೋರೆಂಟ್ಗೆ ಹೋಗೋದು ಎಷ್ಟು ಸಮಂಜಸ ಅದು? ಅಂದರೆ ಯಾವುದೇ ಒಂದು ಬಂದಾಗ ನಾವು ನಮ್ಮಲ್ಲಿ ನಾವು ಕ್ವಶನ್ ಮಾಡ್ಕೋಬೇಕು. ಹೌದು. ಟಕ್ ಅಂತ ಡಿಸಿಷನ್ ತೊಗೋಬಾರ್ದು. ನಾವು ಏನು ಮಾಡ್ತೀವಿ, ಇನ್ಫ್ಲುಯೆನ್ಸ್ ಆಗಿಬಿಟ್ಟು ಒಂದು ಡಿಸಿಷನ್ ತೊಗೊಂಡ್ಬಿಡ್ತೀವಿ. ಡಿಸಿಷನ್ ತೊಗೊಂಡು ಮುಂದಕ್ಕೆ ಹೋಗಿ ಆಮೇಲೆ ಆಲೋಚನೆ ಮಾಡ್ತೀವಿ, ಅಯ್ಯೋ ಹೋಗೋದು ಚೆನ್ನಾಗಿತ್ತು, ಇವತ್ತು ಸುಮ್ಮನೆ 2,000 ರೂಪಾಯಿ ಹೋಗ್ಬಿಟ್ಟು ದುಡ್ಡು, ಅದೇ 2,000 ರೂಪಾಯಿಗೆ ಇಷ್ಟೆಲ್ಲ ಬರ್ತಾಯಿತ್ತು, ಎಲ್ಲ ತಿಂತಾಯಿದ್ದು ಮನೆಯಲ್ಲಿ ಅಂತ ಆಮೇಲೆ ಆಲೋಚನೆ ಮಾಡ್ತೀವಿ. ಆಮೇಲೆ ಎಲ್ಲ ಮಾತಾಡ್ಕೊಳ್ಳೋದು, ಫ್ರೆಂಡ್ಸ್ಗಳೆಲ್ಲ ಮಾತಾಡ್ಕೊಂಡು ಅವಳಿಗೆ ಬೈಯೋದು, ಇಲ್ಲಾಂದ್ರೆ ಎಲ್ಲರಿಗೂ ಬೈಕೊಳ್ಳೋದು. ಆ ಥರ ಅವಳೇ ಹಾಳು ಮಾಡಿದ್ದು, ಆ ಹೋಟ್ಲು ಇದು ಚೆನ್ನಾಗಿರಲಿಲ್ಲ, ಆ್ಯಂಬಿಯನ್ಸು ಚೆನ್ನಾಗಿರಲಿಲ್ಲ, ಸುಮ್ಮನೆ ಹೋದ್ವಿ, ಅಷ್ಟೆಲ್ಲ ಖರ್ಚಾಯಿತು, ಆಮೇಲೆ ಬೇರೆ ಕಂಪೇರ್ ಮಾಡಿದ್ರೆ ಆ ಹೋಟ್ಲು ಅದು ತುಂಬ ಕಾಸ್ಟ್ಲಿ, ಅದು ರೆಸ್ಟೋರೆಂಟ್ ಅದು, ಹಾಗೆ ಹೀಗೆ ಅಂತ ಬೈಕೊಳ್ಳೋದು. ಕರೆಕ್ಟ್. ಆ ಥರನೇ ಆಗುತ್ತೆ. ಇವೆಲ್ಲವೂ ಕೂಡ ಅದಕ್ಕೆ ಮನಿನ ಸ್ಪೆಂಡ್ ಮಾಡೋದಕ್ಕೆ ನಿನಗೇನು ಪ್ಲಾನ್ಸ್ ಬೇಕಾಗಿಲ್ಲ. ಪ್ಲಾನ್ಸ್ ಬೇಕಾಗಿಲ್ಲಲ್ಲ, ಬೇಕು. ಆ ಪ್ಲಾನ್ಸ್ನ ನೀನು ಹಾಕ್ಕೋಬೇಕು ಆ್ಯಕ್ಚುಲಿ. ಸೊ ಅನ್ನೆಸರಿ ನಾವು ಸ್ಪೆಂಡ್ ಮಾಡ್ತಾ ಇದ್ದೀವಿ ಇವಾಗ. ಸೊ ನೆಸೆಸಿಟಿ ಯಾವುದು, ಅನ್ನೆಸೆಸಿಟಿ ಯಾವುದು, ಫಸ್ಟ್ ಅದನ್ನು ನಾವು ಬರ್ಕೋಬೇಕಾಗುತ್ತೆ. ಅದೇ ನನ್ನ ಬಡ್ಜೆಟ್ ಪ್ರಕಾರ ಅದು ಪ್ಲಾನ್ ಮಾಡ್ಕೊಳ್ತಾ ಹೋಗ್ಬೇಕು. ಅಲ್ಲಲ್ಲ, ನೀನು ಬಡ್ಜೆಟ್ ಅಂತಲ್ಲ, ನಿನಗೆ ಇಷ್ಟ ಇದ್ದರೆ ಮಾಡು, ಇನ್ನೊಬ್ಬರಿಗೋಸ್ಕರ ಸ್ಪೆಂಡ್ ಮಾಡಬೇಡ. ಓಕೆ. ನಿನಗೆ ಇಷ್ಟ ಇದ್ರೆ ಮಾಡು. ನಿನಗೆ ಒಂದು ಪರ್ಟಿಕ್ಯುಲರ್ ಏನಾದರೂ ಒಂದು ಸ್ವೀಟ್ ತಿನ್ನಬೇಕು, ನಿನಗೆ ಇಷ್ಟ ಇದ್ರೆ ತಿನ್ನೋ. ಬನ್ನಿ ಅದು ತುಂಬ ಚೆನ್ನಾಗಿದೆ, ಆ ಸ್ವೀಟ್ ಸ್ಟಾಲಿಗೆ ಹೋಗಿ ತಿನ್ನೋಣ ಅಂತ ಯಾರೋ ಕರಿತಾರಂತ ಹೋಗಿ ತಿನ್ಬೇಡ. ಏನೇ ಇರಲಿ, ಫಸ್ಟ್ ಆಫ್ ಆಲ್ ಒಂದು ಡಿಸಿಪ್ಲಿನ್ ಬರಬೇಕು ಅಂತಂದರೆ ನನಗೆ ಇಷ್ಟನಾ ಇಷ್ಟ ಇಲ್ವಾ, ಆ ಕ್ವಶನ್ ಬಂದ ತಕ್ಷಣ ಏನಾಗುತ್ತೆ, ಅಲ್ಲಿ 50% ನಮ್ಮ ಒಂದು ಇದು ಬೈಕಿಗೆ ಬ್ರೇಕ್ ಬಿದ್ದುಬಿಡುತ್ತೆ. ಕರೆಕ್ಟ್. ಆ ಕ್ವಶನ್ನೇ ಬರಲ್ಲ ನಮಗೆ. ಹೌದು. ಬರೀ ನಮ್ದು ಯಾವತ್ತು ಕ್ವಶನ್ಸ್ ಎಲ್ಲವೂ ಕೂಡ ಇನ್ನೊಬ್ಬರು ಇನ್ಫ್ಲೂಯೆನ್ಸ್ ಮೇಲೆ ಆಧಾರಪಟ್ಟಿರ್ತದೆ. ಅವ್ರು ಕರೆದ್ರು ಹೋದೆ, ಇವ್ರು ಕರೆದ್ರು ಹೋದೆ, ಅಲ್ಲಿಗೆ ಹೋದೆ, ಇಲ್ಲಿಗೆ ಹೋದೆ, ಅಲ್ಲಿ ಖರ್ಚು ಮಾಡಿದೆ, ಅದು ಯಾಕೆ ಅಂತ ನಾವು ಕ್ವಶನ್ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಅದೆಲ್ಲ ಇಂಡಿಸಿಪ್ಲಿನ್ ಕೆಳಗನೆ ಬರುತ್ತೆ. ಹಾಗಾಗಿ ನೀನು ಖರ್ಚು ಮಾಡು, ಯಾಕಂದರೆ ಹಣ ಇರೋದು ಖರ್ಚು ಮಾಡೋದಕ್ಕೆ, ಇಲ್ಲ ಅಂತಲ್ಲ, ಬಟ್ ಅದು ನಿಮಗೆ ಗೊತ್ತಾಗಿ ಖರ್ಚು ಮಾಡಬೇಕು. ಈಗ ಹಣ ದುಡ್ಡು ಹೆಚ್ಚಾದರೂ ಬಾವಿ ಒಳಗೆ ಹಾಕಿದ್ರು ಕೂಡ ಎಣಿಸಿ ಹಾಕ್ಬೇಕಂತೆ, ಎಷ್ಟು ಹಾಕಿದ್ದೀನಿ ನಾನು ಬಾವಿ ಒಳಗೆ ಹೆಚ್ಚಾಯಿತು ಅಂತ. ಸೊ ಅದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತಾರೆ ಅದನ್ನು. ನೀನು ಎಷ್ಟೇ ಮಾಡು, ಮಾಡಬಾರ್ದು ಅಂತಲ್ಲ. ಒಂದು ವೇಳೆ ನೀನು ಖರ್ಚು ಮಾಡುವಾಗ ಸಾಲ ಆಯಿತು ಮಾಡು, ಪರವಾಗಿಲ್ಲ. ಯಾಕೆಂದರೆ ಒಂದು ತಿಂಗಳಲ್ಲಿ ನೀನು ಆ ಸಾಲ ಇಷ್ಟ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ನೆಕ್ಸ್ಟ್ ಹುಷಾರಾಗ್ಬಿಡ್ತೀನಿ ನಾನು. ನಿನಗೆ ಗೊತ್ತಾಗ್ಬೇಕು ನಿನಗೆ. ನೀನು ಎಲ್ಲಿ ಖರ್ಚು ಮಾಡ್ತಾ ಇದೆಯಾ, ಎಲ್ಲಿ ಮಾಡ್ತಾ ಇದೆಯಾ, ಎಲ್ಲಿಲ್ಲ ನಿನಗೆ ಗೊತ್ತಾಗ್ಬೇಕು ನಿನಗೆ. ಸೊ ಇದು ನೀನು ಮಾಡಿದಾಗ ನಿನಗೆ ಆಟೋಮೆಟಿಕ್ಕಾಗಿ ಎಲ್ಲಿ ಮಾಡಬೇಕು, ಎಲ್ಲಿ ಮಾಡಬಾರ್ದು ಗೊತ್ತಾಗುತ್ತೆ. ಆ ಥರ ಕ್ವಶನ್ನೇ ನಾವು ಹಾಕೊಳ್ಳೋಕೆ ಹೋಗೋದೇ ಇಲ್ಲ ಸರ್. ಬರೀ ಸೊಸೈಟಿ ಇನ್ಫ್ಲೂಯೆನ್ಸು, ಇನ್ನೊಬ್ರು ಇನ್ಫ್ಲೂಯೆನ್ಸು, ಆಮೇಲೆ ಅವ್ರೇನು ಅಂದ್ಕೊಳ್ತಾರೆ, ಇವರೇನು ಅಂದ್ಕೊಳ್ತಾರೆ, ನಮ್ಮ ಜೀವನೆಲ್ಲ ಹಿಂಗೆ ಆಗಿ. ಸೊ ನಾನು ಕೂಡ ಬೇಕಾದಷ್ಟು ಈ ಥರ ಒಂದು ಇನ್ಫ್ಲೂಯೆನ್ಸಲ್ಲಿ ಬಿದ್ದು ಸಾಕಷ್ಟು ದುಡ್ಡು ಕಳ್ಕೊಂಡು ಎಲ್ಲ ಆದ ಮೇಲೆ ಈಗ ನಾನು ಅಲ್ಲಿ ಕೂತ್ಕೊಂಡು ನಾನು ನಿಮ್ಗೆ ಹೇಳ್ಬೋದೆ ವಿನಃ ನಾವೆಲ್ಲ ತಪ್ಪುಗಳು ಬೇಕಷ್ಟು ಮಾಡಿಬಿಟ್ಟಿದ್ವಿ. ಆದರೆ ಈ ಥರ ಪಾಠ ಎಲ್ಲ ನಮ್ಮ ಸ್ಕೂಲಲ್ಲಿ ಆಗಲಿ, ಇಲ್ಲ ಮನೇಲಿ ಪೇರೆಂಟ್ಸ್ ಆಗಲಿ ಯಾರಾದರೂ ಹೇಳ್ಕೊಟ್ಟಿದ್ರೆ ಆ ಥರ ಬರ್ಬೋದು ಸರ್. ಒಂದು ಗೈಡೆನ್ಸ್ ಅನ್ನೋದು ಇರಬೇಕು ಅಂತ ಹೇಳ್ತೀವಲ್ಲ, ಅದು ಬಂದಿರಲ್ಲ. ಬಿಕಾಸ್ ಆಫ್ ದಟ್ ಅವರು ಆ ಕ್ವಶನ್ ಅವ್ರಿಗೆ ಹಾಕ್ಕೊಳ್ದಾನೆ, ಬಿಕಾಸ್ ಸುಮ್ಮನೆ ಸರ್ಕಮ್ಸ್ಟೆನ್ಸ್ ಬಂದಂಗೆ ಫ್ಲೋಲ್ಲಿ ಹೋಗ್ತಾ ಇರ್ತಾರೆ. ಆ ಥರನೂ ಆಗಿರ್ಬೋದಲ್ವ? ಅಲ್ಲ, ಈಗ ಆ್ಯಕ್ಚುಲಿ ನಮ್ಮ ಲೈಫಿಗೆ ಏನು ಬೇಕೋ ಆ ಪಾಠ ಎಲ್ಲೂ ಸಿಗೋದೇ ಇಲ್ಲ, ಅದು ಬಂದಿರೋದು. ಕರೆಕ್ಟ್. ಓಕೆ, ನಮಗೆ 6 ಸಬ್ಜೆಕ್ಟ್ ಇದ್ದಾವೆ. 6 ಸಬ್ಜೆಕ್ಟಲ್ಲಿ ಒಂದು ಸಬ್ಜೆಕ್ಟು ನಮಗೆ ಯೂಸ್ ಆಗಲ್ಲ. ಹೌದು ಸರ್. ಮ್ಯಾಥ್ಸಲ್ಲಿ ಇರೋದು a² + b² ಆ ಫಾರ್ಮುಲಾ ನಾವು ಎಲ್ಲಿ ಯೂಸ್ ಮಾಡೋದಿಲ್ಲ. ಸುಮ್ಮನೆ ಡಿಗ್ರಿ ತಗೊಳಕ್ಕೋಸ್ಕರ ಮಾತ್ರ, ಆ ಸರ್ಟಿಫಿಕೇಟ್ಗೋಸ್ಕರ ನಿಮಗೆ ಅದು ಸಬ್ಜೆಕ್ಟ್ಸ್ ಯೂಸ್ ಆಗುತ್ತೆ ಹೊರತು ಅದಕ್ಕೆ ಲೈಫ್ ಲೆಸನ್ಸೇ ಬೇರೆ. ಲೈಫ್ ಲೆಸನ್ಸ್ನ ಕಲಿಬೇಕು ಅಂತಂದರೆ ನಮ್ಗೆ ಇಂಟ್ರೆಸ್ಟ್ ಇರಬೇಕು, ನೋಡಬೇಕು ಪ್ರಪಂಚನ. ಭಾಳ ಕಷ್ಟ ಲೈಫ್ ಲೆಸನ್ಸ್ ಸಿಗೋದು ಕೂಡ ಕಷ್ಟನೇ. ಆ ಥರ ಒಂದು ಮೆಂಟರ್ ಸಿಗಬೇಕಾದ್ರೆ, ಯಾಕಂದರೆ ತಂದೆ ತಾಯಿಗಳಿಗೆ ಗೊತ್ತಿರಲ್ಲ ಪಾಪ ಅವರು, ಯಾಕಂದರೆ ಅವರ ಒಂದು ಜೀವನ ಅಲ್ಲಲ್ಲಿಗೆ ಇರುತ್ತೆ, ಅವ್ರಿಗೆ ನಮಗೆ ಹೇಳ್ಕೊಡೋಷ್ಟು ಇರೋದಿಲ್ಲ. ಆಮೇಲೆ ಇವಾಗ ಏನಾಗಿದೆ, ಅವರ ಒಂದು ಕಾಲ ಈ ಕಾಲ ಕಂಪೇರ್ ಮಾಡಿದಾಗ ಅವರು ನಡೆದು ಬಂದಂಥ ದಾರಿ, ಅವ್ರು ಕಳೆದಂಥ ಜೀವನ, ಇವತ್ತಿನ ಜೀವನ ಕಂಪ್ಲೀಟ್ ಡಿಫ್ರೆಂಟ್. ಹೌದು. ಓಕೆ, ಸೊ ಅವ್ರು ಏನು ಹೇಳಿದ್ರು, ಅವ್ರು ಏನಾದ್ರು ಹೇಳಕ್ಕೆ ಹೋದರೂ ಕೂಡ ನಮಗೆಲ್ಲೂ ಅದಕ್ಕೆ ಹೊಂದಿಕೆ ಆಗಲ್ಲ. ಅವಾಗ ಏನಾಗುತ್ತೆ, ನಮಗೆ ಅವ್ರು ಹೇಳ್ಕೊಡೋ ಪಾಠಗಳು ನಮಗೆ ಸರಿ ಹೋಗಲ್ಲ. ಸೊ ಏನಾಗುತ್ತೆ, ನಾವೇ ಕಲಿಬೇಕಷ್ಟೆ, ನಾವೇ ಇಂಟ್ರೆಸ್ಟ್ ತೊಗೊಂಡು ನಾವೇ ಕಲಿಬೇಕು. ಅವ್ರು ಮಾತಾಡೋದನ್ನು ಹಂಗೆ ಇರುತ್ತೆ ಸರ್. ಈಗ ದೊಡ್ಡವರು ಅಂತ ಅಂದರೆ ಜೊತೆಲಿ ಇರ್ತೀವಲ್ಲ, ಅವ್ರು ಮಾತಾಡೋದನ್ನ ಹಿಂದಿಂದಲ್ಲ ನಮ್ದೆಲ್ಲ ಹಂಗಿರಲಿಲ್ಲ ಹಿಂಗಿರಲಿಲ್ಲ ಅಂತ ಹೇಳಿದಾಗ ನಮಗೆ ಅದು ಪ್ರಾಕ್ಟಿಕಲಾಗಿ ತೊಗೊಳಕ್ಕೆ ಆಗಲ್ಲ ಆ ಥರನ.
ಅದು ಎಲ್ಲೂ ಕೂಡ ನಮ್ಮ ಜೀವನದಲ್ಲಿ ಅಪ್ಲೈ ಆಗಲ್ಲ. ಹೌದು. ನಮ್ಮ ದೊಡ್ಡವರು ಏನು ಹೇಳ್ತಾರೆ ಆ ಪಾಠಗಳು ನಮ್ಮ ಜೀವನದಲ್ಲಿ ಎಲ್ಲೂ ಅಪ್ಲೈ ಆಗಲ್ಲ. ಅಪ್ಲೈ ಆಗಲ್ಲ, ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತಾನೂ ಅನ್ಸೋದಿಲ್ಲ. ಅಲ್ಲ, ಅಪ್ಲೈ ಆದ್ರೆ ತಾನೇ ಇಂಪ್ಲಿಮೆಂಟ್ ಮಾಡೋದು. ಹೌದು. ಅಪ್ಲೈ ಆಗಲ್ಲ ನಮ್ಮ ಲೈಫಲ್ಲಿ. ಅವರ ಫೈನಾನ್ಷಿಯಲ್ ಅವತ್ತು ಒಂದು ಫೈನಾನ್ಷಿಯಲ್ ಸಿಚುವೇಶನ್ಸ್ ಹೆಂಗಿತ್ತು ಅಂತ ಹೇಳ್ತಾರೆ, ಇವತ್ತಿಗೂ ಅವತ್ತಿಗೂ ಸಂಬಂಧವೇ ಇಲ್ಲ. ಹೌದು. ಆಮೇಲೆ ಅವತ್ತು ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ವಿ, ಬೆಳಗ್ಗೆ ಹೇಳ್ತಾ ಇದ್ವಿ, ಮನೆ ಕೆಲಸ ಮಾಡ್ತಾ ಇದ್ವಿ, ಅದು ಮಾಡ್ತಾ ಇದ್ವಿ, ಅವೆಲ್ಲ ಎಲ್ಲೂ ಅಪ್ಲೈ ಆಗಲ್ಲ. ಇವತ್ತು ನೀನು ಮನೆ ಕೆಲಸ ನಾವು ಅಮ್ಮ ಹೇಳ್ತಾರೆ, ನಾನು ಫುಲ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮನೆ ಕೆಲಸ. ಹಾಗಾದ್ರೆ ನೀವು ಮನೆ ಕೆಲಸ ಮಾಡೋಕ್ಕಾಗುತ್ತಾ ಬೆಳಗ್ಗೆಯಿಂದ ಸಾಯಂಕಾಲ ತನಕ? ಆಗಲ್ಲ ಸರ್, ಅದು ಟ್ರೈ ಮಾಡಿದೆ ಸರ್. ಅಲ್ಲಲ್ಲ, ಒಂದು ವೇಳೆ ನೀವು ಜಾಬ್ ಮಾಡೋರು, ನೀವು ಹೇಳ್ತಾರೆ ಜಾಬ್ ಮಾಡೋರು, ನೀವು ಎಷ್ಟು ಮಾಡಬೇಕು ಅಷ್ಟು ಮಾಡಿಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಜಾಬ್ಗೆ. ಆ ರೀತಿಯಾಗಿ ನಮಗೆ ದೊಡ್ಡವ್ರನ್ನ ಗೌರವಿಸೋಣ, ಇಲ್ಲ ಅಂತಲ್ಲ. ಯಾಕಂದರೆ ನಮ್ಮ ತಂದೆ ತಾಯಿಗಳು ನಮಗೆ ಜನ್ಮ ಕೊಟ್ಟಿದ್ದಾರೆ, ಅದೆಲ್ಲ ಆ ಗೌರವ ಇರ್ತದೆ. ಬಟ್ ಅವರ ಎಕ್ಸ್ಪೀರಿಯನ್ಸ್ ನಮಗೆಲ್ಲೂ ಕೌಂಟ್ ಆಗಲ್ಲ. ಕರೆಕ್ಟ್ ಸರ್. ಸರ್, ಈ ಡಿಸ್ಕಷನಿಂದ ನಾನು ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಮಾಡಬಾರ್ದು, ನಮ್ಮನ್ನು ನಾವು ತಿಳ್ಕೊಬೇಕು, ನಮಗೆ ಕ್ವಶನ್ ಹಾಕ್ಕೋಬೇಕು ಅಂತ ತಿಳ್ಕೊಂಡೆ. ಪ್ಲಸ್ ಹೇಗೆ ನಾವು ನಮ್ಮ ಮೈಂಡನ್ನು ಕಂಟ್ರೋಲ್ ಆಗಿ ಇಟ್ಕೊಂಡು ಫಿನಾನ್ಸ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ತಿಳ್ಕೊಂಡೆ. ಇದೇ ಥರ ಮುಂದೆ ನೆಕ್ಸ್ಟ್ ಟಾಪಿಕಲ್ಲೂ ಇದೇ ಕಂಟಿನ್ಯೂ ಮಾಡೋಣ, ಇದೇ ಥರ ಡಿಸ್ಕಷನ್ ಅಂತ ಹೇಳಿ. ಖಂಡಿತ ಮಾಡೋಣ. ತುಂಬ ಇನ್ನೂ ತಿಳ್ಕೊಳ್ಳೋದು ತುಂಬ ಇದೆ, ಖಂಡಿತ ಮಾಡೋಣ. ಹೌದು ಸರ್. ಥ್ಯಾಂಕ್ ಯು.